Hello students, ಈ ಒಂದು ವಿಡಿಯೋದೊಳಗ ನಾವೊಂದು ಟೆನ್ಸಿಗೆ ಸಂಬಂಧಪಟ್ಟಿರತಕ್ಕಂತ ಇನ್ನೊಂದು ವಿಷಯವನ್ನ ಕಲಿಯೋಣ ವಿದ್ಯಾರ್ಥಿಗಳೇ. ಅಂದ್ರೆ ನೆಗೆಟಿವ್ ಇಂಟರೋಗೇಟಿವ್ ಮಾಡೋದನ್ನ ಕಲಿಯೋಣ ಮೊದಲು. ತದನಂತರದಲ್ಲಿ ನೆಗೆಟಿವ್ ಮಾಡೋದನ್ನ ಕಲಿಯೋಣ. ಎಲ್ಲ ಟೆನ್ಸಸ್ಗಳನ್ನ ಫಸ್ಟ್ ಕಲಿಬೇಕು. ತದನಂತರದಲ್ಲಿ ಆ ಎಲ್ಲ ಟೆನ್ಸ್ಗಳಲ್ಲಿ ನೆಗೆಟಿವ್ ಸೆಂಟೆನ್ಸ್, ಇಂಟರೋಗೇಟಿವ್ ಸೆಂಟೆನ್ಸ್ ಅನ್ನ ಮೊದಲು, ತದನಂತರದಲ್ಲಿ ನೆಗೆಟಿವ್ ಸೆಂಟೆನ್ಸ್, ಇವುಗಳನ್ನ ನಾವು ಕಲಿಯಲೇಬೇಕಾಗ್ತೈತಿ. ಇವುಗಳ ನಂತರ ಒಂದು ವಿಡಿಯೋ ಈ ಮಾಡೆಲ್ಸ್ಗಳ ಬಗ್ಗೆ ಮಾಡಬೇಕು ನಾನು. ಆಕ್ಚುಲಿ ಮಾಡೆಲ್ಸ್ಗಳು ಈಗ ಮಾಡಿಬಿಟ್ಟು ಆನಂತರ ಇಂಟರೋಗೇಟಿವ್ ನೆಗೆಟಿವ್ ಮಾಡಿದ್ರೆ ಸರಿ ಇತ್ತು. ಈಗಾದರೂ ಸರಿನೇ ಇರ್ತದ, ಏನ್ ತೊಂದರೆ ಇಲ್ಲ. ಈಗ ಇಂಟರೋಗೇಟಿವ್ ಸೆಂಟೆನ್ಸಸ್ ಕಲಿಯೋಣ, ನಂತರದಲ್ಲಿ ನೆಗೆಟಿವ್ ಸೆಂಟೆನ್ಸಸ್ ಕಲಿಯೋಣ, ನಂತರದಲ್ಲಿ ಮಾಡೆಲ್ಸ್ಗಳನ್ನು ಯೂಸ್ ಮಾಡಿಕೊಂಡು ಅಫರ್ಮೇಟಿವ್, ಇಂಟರೋಗೇಟಿವ್, ನೆಗೆಟಿವ್ ಸೆಂಟೆನ್ಸ್ಗಳನ್ನ ಮಾಡೋದು ಕಲಿಯೋಣ. ಇಷ್ಟು ಕಲಿತ ನಂತರ ಸಾಕು, ಏನ್ ಬೇಕಾದರೂ ನಾವು ಗ್ರಾಮರ್ ಟಾಪಿಕ್ಸ್ ಸ್ಟಾರ್ಟ್ ಮಾಡಬಹುದು. ರಿಪೀಟೆಡ್ಲಿ ಹೇಳ್ತೀನಿ, ಅಷ್ಟು ಮಹತ್ವವಾದದ್ದು ಟೆನ್ಸಸ್ಗಳನ್ನ ಕಲಿಯಿರಿ. ಟೆನ್ಸಸ್ಗೆ ಸಂಬಂಧಪಟ್ಟು 6 ವಿಡಿಯೋಗಳನ್ನ ಮಾಡಿರುತ್ತೇನೆ. ಪಾರ್ಟ್ 1, 2, 3, 4, 5, 6 ಅಂತೇಳಿ ಆ 6 ವಿಡಿಯೋಗಳನ್ನ ಸ್ವಲ್ಪ ಟೈಮ್ ತಗೋತೈತ್ರಿ. ಮೊದಲಿಗೆ ಗೊಂದಲ ಅನಿಸ್ತದ, ಕ್ರಮೇಣ ಪರ್ಫೆಕ್ಟ್ ಆಗ್ತರಿ. ಯಾವಾಗ ನೀವು ಟೆನ್ಸಸ್ ನಲ್ಲಿ ಪರ್ಫೆಕ್ಟ್ ಆದ್ರಿ, ಅನಂತರ ಮಾಡೆಲ್ ನೋಡ್ರಿ. ನಾನೀಗ ಮೊದಲ ಇಂಟರೋಗೇಟಿವ್ ಮಾಡ್ತೀನಿ ನೋಡ್ರಿ. ನೀವು ಈಗಾಗಲೇ ನೋಡ್ಕೊಂಡು ಬಂದಿದ್ರೆ ಈಗ ಇಂಟರೋಗೇಟಿವ್ ನೋಡ್ರಿ. ಇಲ್ದಿದ್ರೆ ನಾನು ಮಾಡೆಲ್ ಹಾಕಿದ್ಮೇಲೆ ನಾಳೆಗೆ ನಾಡ್ದು ಇಷ್ಟರಲ್ಲೇ ಹಾಕ್ತೇನೆ ಮಾಡೆಲ್ಸ್. ನಾಳೆ ಹಾಕಿದ್ರು ಹಾಕ್ಬೋದು. ಎಲ್ಲಾ ಟೆನ್ಸಸ್ಗಳನ್ನ ಮುಗಿಸ್ಕೊಟ್ರಿ ವಿದ್ಯಾರ್ಥಿಗಳೇ. ಮಾಡೆಲ್ಸ್ಗಳ ಬಗ್ಗೆ ಅರಿತುಕೊಳ್ರಿ. ತದನಂತರದಲ್ಲಿ ಇಂಟರೋಗೇಟಿವ್, ನೆಗೆಟಿವ್ಗಳನ್ನ ಕಲಿತ್ಕೊಳ್ರಿ. ಇಷ್ಟು ಸಾಕು. ಉದ್ದ ನಾನೇನು ಹಂಗ ಹೇಳೋದಿಲ್ಲ, ಅದು ಇದು ಕಲಿ ಅಂತೇಳಿ. ಇಷ್ಟು ಕಲಿಬೇಕ್ರಿ. ಇಲ್ದೆ ಹೋದ್ರೆ ಗ್ರಾಮರ್ ಗೊತ್ತಾಗೋದಿಲ್ಲ. ಇಷ್ಟು ಕಲೀರಿ, ನಾನು ಗ್ಯಾರಂಟಿ ಕೊಡ್ತೀನಿ ನಿಮ್ಗೆ ಯಾವ ಗ್ರಾಮರ್ ಅನ್ನಾದರೂ ಕಲಿಸ್ತೀನಿ. ಯಾಕಂದ್ರೆ ಈಗ ಚೇಂಜ್ ಆಫ್ ವಾಯ್ಸ್ ತಗೊಳ್ರಿ, ಫ್ರೇಮಿಂಗ್ ಕ್ವಶನ್ ತಗೊಳ್ರಿ, ಕ್ವಶನ್ ಟ್ಯಾಗ್ ತಗೊಳ್ರಿ, ನೋ ಸೂನರ್ ತಗೊಳ್ರಿ. ಯಾವುದೇ ನೀನು ಒಂದು ಗ್ರಾಮರ್ನ ಟಾಪಿಕ್ ಮಾಡ್ಲಿಕ್ಕೆ ಹೊಂಟಿ ಅಂತಂದ್ರೆ ಎಲ್ಲದಕ್ಕೂ ಅತ್ಯವಶ್ಯವಾಗಿರುವಂತದ್ದು ಟೆನ್ಸಸ್ ಬಗ್ಗೆ ನಿಮಗೆ ಸರಿಯಾದಂತ ಒಂದು ತಿಳುವಳಿಕೆ ಇದ್ದರೆ ಯಾವುದೇ ಟೀಚರ್ ಯಾವುದೇ ಟಾಪಿಕ್ ಹೇಳಿದ್ರು ನಿಮಗೆ ತಿಳಿತೈತ್ರಿ. ಆದ್ದರಿಂದ ದಯಮಾಡಿ ನನ್ನ ಮಾತನ್ನು ನಂಬ್ರಿ. ಟೆನ್ಸಸ್ಗಳನ್ನ ರಿಪೀಟೆಡ್ಲಿ ಓದ್ಕೊಂಡು 6 ಪಾರ್ಟ್ ಮಾಡಿದ್ದೇನೆ. ಅವನ್ನ 6 ಪಾರ್ಟ್ಗಳನ್ನ ಸರಿಯಾಗಿ ಓದ್ಕೊಡ್ರಿ. ಟೀಚರ್ಸ್ ಟೆನ್ಸಸ್ ಹೇಳ್ತಿದ್ರ ನಿಮ್ಮ ಸ್ಕೂಲ್ನೊಳಗ, ಕಾಲೇಜ್ನೊಳಗ ಕಲಿತ್ಕೊಡ್ರಿ. ಯಾವ್ದಾದ್ರು ಗ್ರಾಮರ್ ಬುಕ್ ಸಿಕ್ಕ್ರ ಅಂತಂದ್ರ ಓದ್ಕೊಡ್ರಿ. ಟೆನ್ಸಸ್ ಬಗ್ಗೆ ಸಂಪೂರ್ಣ ನಾಲೆಜ್ ಪರ್ಫೆಕ್ಟ್ ಇರ್ಬೇಕ್ರಿ. ಟೆನ್ಸಸ್, ಮಾಡೆಲ್ಸ್, ಇಂಟರೋಗೇಟಿವ್, ನೆಗೆಟಿವ್, ಇವುಗಳ ಜೊತೆಯಲ್ಲಿ ಒಂದು ವಿಡಿಯೋ ಮಾಡಿ ನಾನು, ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಹೇಳಿ. ಆ ಇರ್ರೆಗ್ಯುಲರ್ ವರ್ಬ್ಸ್ ಅನ್ನು ಕೂಡ ನೀವು ಪರ್ಫೆಕ್ಟ್ ಮಾಡ್ಬೇಕಾಗ್ತೈತ್ರಿ. ಯಾಕಂದ್ರೆ ಬೇರೆ ಬೇರೆ ಟೆನ್ಸ್ ಮಾಡ್ಲಿಕ್ಕೆ
ವರ್ಬಿನ ಬೇರೆ ಬೇರೆ ಫಾರ್ಮ್ಗಳ ಬಳಕೆ ಬೇಕಾಗ್ತದೆ ನಿಮಗೆ. ಮತ್ತೆ ಇಂಟರಾಗೇಟಿವ್ ಮಾಡಲಿಕ್ಕೆ ಇವಾಗ ಮಾಡ್ತೇನೆ ಸದ್ಯಕ್ಕೆ ನಾನು. ಒಂದು ವರ್ಬಿನ ಪಾಸ್ಟ್ ಫಾರ್ಮ್ ಏನು ಗೊತ್ತಿರಬೇಕು, ಅದರ ಪ್ರೆಸೆಂಟ್ ಫಾರ್ಮ್ ಏನು ಗೊತ್ತಿರಬೇಕು. ಅಂದರೇನೆ ಒಂದು ಇಂಟರಾಗೇಟಿವ್ ನ ಅಸರ್ಟಿವ್ ಮಾಡ್ಲಿಕ್ಕೆ ಬರ್ತತಿ. ಇಲ್ಲದಿದ್ರೆ ಅಸರ್ಟಿವ್ ಆದ್ರೂ ಇಂಟರಾಗೇಟಿವ್ ಮಾಡಕ್ ಬರ್ಬೇಕಂದ್ರೆ ಅಥವಾ ಬೇರೆ ಬೇರೆ ಟೆನ್ಸ್ ಮಾಡ್ಬೇಕಂದ್ರೂ ಸಹಿತ ವರ್ಬಿನ ಫಾರ್ಮ್ ಗೊತ್ತಿರ್ಲೇಬೇಕಾಗ್ತೈತಿ. ಈ ಸಿಂಪಲ್ ಪ್ರೆಸೆಂಟ್ ಐ ಈಟ್ ಅಂತೀವಿ, ಪ್ರೆಸೆಂಟ್ ಪರ್ಫೆಕ್ಟ್ ನಾಗ ಐ ಹ್ಯಾವ್ ಈಟನ್ ಅಂತೀವಿ, ಸಿಂಪಲ್ ಪಾಸ್ಟ್ ನಾಗ ಐ ಏಟ್ ಅಂತೀವಿ. ವರ್ಬಿಂದು 4 ಫಾರ್ಮ್, ಐಎನ್ಜಿ ಫಾರ್ಮ್ ಅಂತ ಗೊತ್ತಿದ್ದೇ ಇರ್ತದ. ಈಟ್, ಈಟಿಂಗ್, ಏಟ್, ಈಟನ್. ಈ ತರಹ 4 ಫಾರ್ಮ್ಗಳು ನಿಮಗೆ ಪರಿಚಯ ಇರಲೇಬೇಕ್ರಿ. ಆದ್ದರಿಂದ ಒಂದು ವಿಡಿಯೋ ಮಾಡೇನ್ರಿ, ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಐತಿ. ಅದು ಈ ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಒಳಗೆ ಐತೋ ಅಥವಾ 7 ಕೋಟಿ ಇಂಗ್ಲಿಷ್ ಅಕಾಡೆಮಿ ಒಳಗೆ ಐತೋ ನೆನಪಿಲ್ಲ ನನಗೆ, ನೋಡ್ಕೊಡ್ರಿ. ಅದನ್ನು ಕೂಡ ಒಂದು ಸ್ವಲ್ಪ ಕಿವಿಗೆ ಹಾಕೊಂಡು ಇಯರ್ಫೋನ್ ಹಾಕೊಂಡು ಸ್ವಲ್ಪ ಹೊತ್ತು ಕೇಳಿದ್ರೆ ಅದು ಕೂಡ ಪರ್ಫೆಕ್ಟ್ ಆಗಬೇಕು. ಇಷ್ಟ ಆಯ್ತು ಅಂದ್ರೆ ಮುಗೀತು, ನೀವು ಟೆನ್ಸಸ್ ಪರ್ಫೆಕ್ಟ್ ಆಗ್ತೀರಿ, ಇಂಟರಾಗೇಟಿವ್ ನೆಗೆಟಿವ್ ಪರ್ಫೆಕ್ಟ್ ಆಗ್ತೀರಿ. ಯಾವುದೇ ಗ್ರಾಮರ್ನ ಕಲೀಲಿಕ್ಕೆ 100% ಪ್ರಿಪರೇಷನ್ ಆಗಿ ಹೋಯ್ತು. ಇನ್ನೇನು ಅವಶ್ಯಕತೆ ಇಲ್ಲ. ನಂಬರ್ 1 ಟೆನ್ಸಸ್, ನಂಬರ್ 2 ಮಾಡಲ್ಸ್, ನಂಬರ್ 3 ಇಂಟರಾಗೇಟಿವ್ ನೆಗೆಟಿವ್ ಎರಡು ಕೂಡಿ ಒಂದು ಮಾಡು, ನಂಬರ್ 4 ಪಾಸ್ಟ್ ಅಂಡ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ಸ್ ಆಫ್ ವರ್ಬ್ಸ್. ಇರ್ರೆಗ್ಯುಲರ್ ವರ್ಬ್ಸ್ ಲಿಸ್ಟ್ ಕೊಟ್ಟಿರುತ್ತೇನೆ. ಆ ಇರ್ರೆಗ್ಯುಲರ್ ವರ್ಬ್ಸ್ ಗಳನ್ನ ಬಾಹ್ಯಾಟ್ ಮಾಡಿರ್ತಾವೆಲ್ಲ. ನಂತರ ಅದರಿಂದ ಹೊರತಾಗಿ ಉಳಿದಿರುವಂತ ಎಲ್ಲಾ ವರ್ಬ್ಗಳಿಗೆ ಡಿ ಇಲ್ಲ ಇಡಿ ಹಚ್ಚಿ ಪಾಸ್ಟ್ ಪಾರ್ಟಿಸಿಪಲ್ ಮಾಡ್ಬೇಕಾಗ್ತೈತಿ. ಅದು ಸರಳಾಗಿ ಉಳಿತೈತಿ ಕೆಲಸ. ಅದಕ್ಕೆ ಇರ್ರೆಗ್ಯುಲರ್ ವರ್ಬ್ಸ್ ಗಳನ್ನ ಸ್ಟಡಿ ಮಾಡ್ರಿ, ಉಳಿದದ್ದೆಲ್ಲ ರೆಗ್ಯುಲರ್ ವರ್ಬ್ಸ್ ಗಳು ಆಗತ್ತವೆ. ಬರೀ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದೊಳಗ ಎಲ್ಲಾ ಟೆನ್ಸ್ನಿಂದ ವಿದ್ಯಾರ್ಥಿಗಳೇ ಈ ಮೊದಲು ಟು ಬಿ ಟೆನ್ಸಸ್ ಇವುಗಳನ್ನ ನಾನು ಟೆನ್ಸ್ ಕಲಿಸುವಾಗ ಇವುಗಳನ್ನ ಹಾಕಿಕೊಂಡು ಇದ ಒಂದು ಟೇಬಲ್ ಹಾಕಿ ನಾನು ಟೆನ್ಸಸ್ ಎಲ್ಲ ಕಲಿಸೀನಿ. ಈಗ ಇದ ಟೇಬಲ್ ಮುಖಾಂತರ ಇಂಟರಾಗೇಟಿವ್ ಮಾಡಿಸ್ತೇನೆ, ಇದ ಟೇಬಲ್ ಮುಖಾಂತರ ನೆಗೆಟಿವ್ ಕಲಿಯೋಣ. ಇವು ಟು ಬಿ ವರ್ಬ್ಸ್ ಟೇಬಲ್ ಇರ್ಬೇಕೇನು ತೋರಿಸುವಂತ ಟು ಬಿ ವರ್ಬ್ ಹೆಂಗಿರ್ತೈತೆ ಅಂದ್ರೆ ಐ ಆಮ್, ವಿ ಆರ್, ಯು ಆರ್, ಯು ಆರ್, he is, they are, she is, they are, it is, they are. ಮೊದಲು ವಿದ್ಯಾರ್ಥಿಗಳೇ ಈ ಸೆಂಟೆನ್ಸಸ್ ಅನ್ನ ನಾವು ಇಂಟರಾಗೇಟಿವ್ ಮಾಡೋದನ್ನು ಕಲಿಯೋಣ. ನೆಗೆಟಿವ್ ಅನಂತರ ಬರ್ತೇನೆ. ಮೊದಲು ಈ ಒಂದು ವಿಡಿಯೋದೊಳಗೆ ಬಹುತೇಕ ಇಂಟರಾಗೇಟಿವ್ ಅಷ್ಟೇ ಮಾಡ್ತೇನೆ ಅಂತ ಅನಿಸ್ತದ. ಸಮಯ ಸಿಕ್ಕರೆ ನೆಗೆಟಿವ್ ಕೂಡ ಮಾಡ್ತೇನೆ. ಇಂಟರಾಗೇಟಿವ್ ಮಾಡೋದನ್ನ ಹೇಳ್ತೇನೆ ನೋಡ್ರಿ ವಿದ್ಯಾರ್ಥಿಗಳೇ. ಇಂಟರಾಗೇಟಿವ್ ಮಾಡೋದನ್ನ ಹೇಳ್ತೇನೆ ಈಗ. ಹಲೋ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳೇ ಬರ್ರಿ ಇಂಟರಾಗೇಟಿವ್ ಮಾಡೋದನ್ನು ನೋಡೋಣ. ಈ ಟು ಬಿ ವರ್ಬ್ಗಳು ಇಂಟರಾಗೇಟಿವ್ ಮಾಡೋದು ತುಂಬಾ ಸರಳ. ಏನಂದ್ರೆ ವಿದ್ಯಾರ್ಥಿಗಳೇ, ಇದು ಸಬ್ಜೆಕ್ಟ್, ಇದು ಐ ಸಬ್ಜೆಕ್ಟ್, ಯಾಮ್ ವರ್ಬ್. ಇಂಟರಾಗೇಟಿವ್ ಮಾಡಬೇಕು. ಇದು ಅಫರ್ಮೇಟಿವ್ ಸೆಂಟೆನ್ಸಸ್, ಇದು ಅಫರ್ಮೇಟಿವ್ ಪ್ಯಾಟರ್ನ್. ಇದು
ಈ ಎಲ್ಲಾ ಸೆಂಟೆನ್ಸ್ಗಳನ್ನ ಒಂದೇ ರೀತಿಯಲ್ಲಿ ಇಂಟ್ರಾಗೇಟಿವ್ ಮಾಡ್ತೀವ್ರಿ. ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ಐತಲ್ಲ, ಅದನ್ನು ಬೇರೆ ರೀತಿಯಲ್ಲಿ ಇಂಟ್ರಾಗೇಟಿವ್ ಮಾಡ್ತೀವ್ರಿ. ಟು ಬಿ ವರ್ಬ್ಸ್ ಇದದಾವಲ್ಲ, ಆಮ್, ಈಸ್, ಆರ್, ವಾಸ್, ವೇರ್, ಶಾಲ್ ಬಿ, ವಿಲ್ ಬಿ ಒಳಗೊಂಡಂತ ಸೆಂಟೆನ್ಸಸ್ಗಳು. ಟು ಹ್ಯಾವ್ ವರ್ಬ್ಸ್ ಹ್ಯಾವ್, ಹ್ಯಾಸ್, ಹ್ಯಾಡ್, ಶೆಲ್ ಹ್ಯಾವ್, ವಿಲ್ ಹ್ಯಾವ್ ಒಳಗೊಂಡಿರ್ತಕ್ಕಂಥ ಟು ಹ್ಯಾವ್ ವರ್ಬ್ಸ್. ಮತ್ತು ಟು ಡೂ ವರ್ಬ್ಗೆ 12 ಟೆನ್ಸ್ ಅದಾವಲ್ರಿ, ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ಇವು 2 ಬಿಟ್ರೆ ಉಳ್ಕದ 10 ಟೆನ್ಸ್. ಟು ಡೂ ವರ್ಬ್ ಒಳಗ 10 ಟೆನ್ಸ್ ಮತ್ತು ಟು ಬಿ ವರ್ಬ್ ಮತ್ತು ಟು ಹ್ಯಾವ್ ವರ್ಬ್, ಈ ಎಲ್ಲ ಸೆಂಟೆನ್ಸ್ಗಳನ್ನ ಒಂದೇ ರೀತಿಯಲ್ಲಿ ಇಂಟ್ರಾಗೇಟಿವ್ ಮಾಡ್ತೀವಿ. ಅತ್ಯಂತ ಸರಳ ಹಾದಿ ಒಳಗೆ ಇಂಟ್ರಾಗೇಟಿವ್ ಮಾಡ್ತೀವಿ. ಮತ್ತೆ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ಈ ಕ್ಯಾಟಗರಿ ಅಲ್ಲ, ಅದು ಇಂಟ್ರಾಗೇಟಿವ್ ನೆಗೆಟಿವ್ ಮಾಡುವಾಗ ಈ ಕ್ಯಾಟಗರಿ ಸಂಬಂಧಪಡೋದಿಲ್ಲ. ಅದರ ರೀತಿ ಬೇರೆ ಅದ, ಅದನ್ನ ಬೇರೆ ರೀತಿಯಲ್ಲಿ ಹೇಳ್ತೇನೆ. ಆ ಬೇರೆ ರೀತಿಯಲ್ಲಿ ಅಂದ್ರೆ ಅದ್ರ ಯಾವ ರೀತಿ ಐತಿ ಆ ರೀತಿ ಒಳಗೆ ಅದನ್ನ ಹೇಳ್ತೇನೆ ಅಂತ. ಟು ಬಿ ವರ್ಬ್ಸ್, ಟು ಹ್ಯಾವ್ ವರ್ಬ್ಸ್, ಟು ಡೂ ವರ್ಬ್ಸ್ 10 ಟೆನ್ಸಸ್ ಒಂದೇ ರೀತಿಯಲ್ಲಿ ಇಂಟ್ರಾಗೇಟಿವ್ ಮಾಡುತ್ತೇವೆ. ಅತ್ಯಂತ ಸರಳ ಹಾದಿ ಹೇಳ್ತೇನ್ರಿ. ಸಬ್ಜೆಕ್ಟ್ ವರ್ಬ್, ಐ ಸಬ್ಜೆಕ್ಟ್, ಯಾಮ್ ವರ್ಬ್, ಇವುಗಳ ಸ್ಥಾನಗಳನ್ನ ಅದಲಿ ಬದಲಿ ಮಾಡಿಬಿಟ್ರೆ ಅಫರ್ಮೇಟಿವ್ ಸೆಂಟೆನ್ಸ್ ಇಂಟ್ರಾಗೇಟಿವ್ ಆಗ್ತೈತಿ. ಇಷ್ಟ ಐತಪ್ಪ, ಏನ್ ಹೇಳ್ಬೇಕು, ಹೆಚ್ಚಿಗೇನು ಇಲ್ಲ. ಇಲ್ರಿ, ಈ ಯಾಮ್ ಐತಾ ಇದನ್ನ ಮೊದಲು ಹಾಕೋಬೇಕು, ಆ ಐತಾ ಇದನ್ನ ನಂತರದಲ್ಲಿ ಹಾಕಬೇಕು. ಯಾಮಾಯ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಕನ್ನಡದೊಳಗೆ ಏನ್ ಮಾಡ್ತೀವಿ, ನಾನು ಇರುತ್ತೇನೆ ಅಫರ್ಮೇಟಿವ್ ಸೆಂಟೆನ್ಸ್. ನೆಗೆಟಿವ್ ಸೆಂಟೆನ್ಸ್ ಮಾಡಂದ್ರೆ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಮಾಡಂದ್ರೆ ನಾನು ಇರುತ್ತೇನೆಯೋ, ಇಲ್ಲಿ ಯೋ ಅಂತ ಒಂದು ವರ್ಡ್ ಹಾಕ್ತೀವಿ, ಒಂದು ಲೆಟರ್ ಹಾಕ್ತೀವಿ. ನಾನು ಇರುತ್ತೇನೆಯೋ, ನಾವು ಇರುತ್ತೇವೆಯೋ, ಇದು ಅಷ್ಟೇ ಸರಳ ಅಲ್ರಿ. ಇಂಗ್ಲಿಷ್ ಒಳಗೆ ಏನ್ ಮಾಡ್ತೀವಿ, ಐ ಆಮ್ ಇದ್ದದ್ದನ್ನ ಯಾಮಾಯ್ ಮಾಡಿದ್ರೆ ಇಂಟ್ರಾಗೇಟಿವ್ ಆಗ್ತದೆ. ಅಷ್ಟು ಹಾಗೆ ಇವು ಏನೇನು ವಿಶೇಷ ಇಲ್ಲ. ಆ ಯಾಮ್ ಐತಲ್ಲ, ಯಾಮಾಯ್, ವಿ ಆರ್ ವಿ, ಯು ಆರ್ ಯು, ಯು ಆರ್ ಯು, he is he, they are they, she is she, they are they, it is it, they are they, ಇಂಟ್ರಾಗೇಟಿವ್ ಮಾಡೋದು. ಈ ರೀತಿಯಲ್ಲಿ ಇದೇ ಒಂದು ಸಿಂಪಲ್ ವೇದೊಳಗ ಟು ಬಿ ವರ್ಬ್ ಎಲ್ಲಾ ಟೆನ್ಸ್ ಮಾಡ್ತೇವ್ರಿ, 3 ಟೆನ್ಸ್. ಟು ಹ್ಯಾವ್ ವರ್ಬ್ 3 ಟೆನ್ಸ್ ಮಾಡ್ತೇವ್ರಿ. ಟು ಡೂ ವರ್ಬ್ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ಒಂದನ್ನ ಬಿಟ್ರೆ 2 ಟೆನ್ಸ್ಗಳನ್ನ ಬಿಟ್ರೆ 10 ಟೆನ್ಸ್ಗಳನ್ನ ಇದೇ ರೀತಿಯಲ್ಲಿ ಇಂಟ್ರಾಗೇಟಿವ್ ಮಾಡ್ತೀವಿ. ಏನು ಹೊಸತಿಲ್ಲ, ಏನೂ ಚೇಂಜಸ್ ಇಲ್ಲ. ವಿದ್ಯಾರ್ಥಿಗಳೇ, ಸೀದಾ ಡೈರೆಕ್ಟ್ ಎಕ್ಸಾಂಪಲ್ ಕೊಟ್ಟಿರ್ತಕ್ಕಂಥ ಟೇಬಲ್ ಅನ್ನ ಇಂಟ್ರಾಗೇಟಿವ್ ಮಾಡ್ತಾ ಹೋಗ್ಬಿಡೋಣ. ಈಗ ಇಲ್ದಿದ್ರೆ ಓದ್ತಾ ಅಫರ್ಮೇಟಿವ್ ಓದೋಣ, ಇಂಟ್ರಾಗೇಟಿವ್ ಮಾಡೋಣ. ಇಲ್ಲಾಂದ್ರೆ ನೇರವಾಗಿ ಇಂಟ್ರಾಗೇಟಿವ್ ಮಾಡಿಬಿಡೋಣ. ಯಾಮಾಯ್, ಆರ್ ವಿ, ಆರ್ ಯು, ಈಸ್ ಹಿ, ಆರ್ ದೇ, ಈಸ್ ಶಿ, ಆರ್ ದೇ, ಈಸ್ ಇಟ್, ಆರ್ ದೇ. 5 ಸೆಂಟೆನ್ಸ್ ಅದಾವ ಇಲ್ಲಿ. ಇದನ್ನ ಮಾಡಿದ್ರೆ ನಿಚ್ಚಳ ಪರ್ಫೆಕ್ಟ್ ಆಗ್ತೇವ್ರಿ. ಬಹಳ ಮುಖ್ಯ ವಿದ್ಯಾರ್ಥಿಗಳೇ, ಇಂಟ್ರಾಗೇಟಿವ್ ಮಾಡೋದು ಬಹಳ ಮುಖ್ಯ. ದಯಮಾಡಿ ನನ್ನ ಮಾತನ್ನ ನಂಬಿ. ಯಾವುದೇ ಮ್ಯಾನಿಪುಲೇಷನ್ ನನಗೆ ಅವಶ್ಯಕತೆ ಇಲ್ಲ. ನಿಮಗೆ ಮಾತಿನ ಮೋಡಿ ಮಾಡಿ ನನ್ನ ವಿಡಿಯೋ ನೋಡು ಅನ್ನುವಂಥದ್ದು ನನಗೆ ಅವಶ್ಯಕತೆನೇ ಇಲ್ಲ. ರಿಯಾಲಿಟಿ ಏನೈತಿ ಅದನ್ನು ಹೇಳ್ತಾ ಇದ್ದೇನೆ. ದಯಮಾಡಿ ಮಾತಿನಲ್ಲಿ ಸಂಪೂರ್ಣ ಸತ್ಯವಿದೆ. ನಾನು ಹೇಳಿದ ಕೆಲಸವನ್ನ ಮಾಡ್ತಾ ಹೋಗ್ರಿ. ಏನ್ ಹೇಳಿದ್ನಲ್ಲ,
ಟೆನ್ಸಸ್ ಅನ್ನ ಕಲೀರಿ, ಮಾಡಲ್ಸ್ಗಳನ್ನ ಕಲೀರಿ, ಇಂಟರಾಗೇಟಿವ್ ಮಾಡಕ್ ಕಲೀರಿ, ನೆಗೆಟಿವ್ ಮಾಡಕ್ ಕಲೀರಿ, ಇರ್ರೆಗ್ಯುಲರ್ ವರ್ಬ್ಸ್ ಅನ್ನು ಬಾ ಹ್ಯಾಟ್ ಮಾಡ್ರಿ. ಇಷ್ಟು ವಿಷಯದೊಳಗೆ ನೀವು ಪರ್ಫೆಕ್ಟ್ ಇಡ್ರಿ. ಯಾವ ಟಾಪಿಕ್ ಬೇಕು ಹೇಳಿ, ನಿಮಗೆ ಯಾವ ಬೇಕಾದ ಟಾಪಿಕ್ ನೀವು ತಲೆದೂಗುವಂಗ ಯಾರಾದ್ರೂ, ನಾನೇ ಅಲ್ರಿ, ಯಾವ ಟೀಚರ್ ಆದ್ರೂ ನಿಮಗೆ ಕಲಿಸಬಹುದು. ಆದ್ದರಿಂದ ದಯಮಾಡಿ ನಂಬ್ರಿ. ನನ್ನ ವಿಡಿಯೋ ನಿಮ್ಮ ನೋಡಕ್ ಹಚ್ಬೇಕಂತೇಳಿ ನಾನೇನು ಮ್ಯಾನಿಪುಲೇಷನ್ ಮಾಡಕ್ ಹತ್ತಿಲ್ಲ, ಸತ್ಯವಾದದ್ದನ್ನ ಹೇಳ್ತೀನಿ. ದಯಮಾಡಿ ಈ 4 ವಿಷಯಗಳನ್ನ ನೀವು ಕಲೀರಿ. ನಂತರದಲ್ಲಿ ನೀವು ಯಾವ ಗ್ರಾಮರ್ ಟಾಪಿಕ್ ಕೈ ಹಾಕ್ತೀರಿ ಅದು 100% ಸಕ್ಸಸ್ ಆಗ್ತದೆ, ಡೌಟೇ ಇಲ್ಲ. ಈ ಸೆಂಟೆನ್ಸ್ಗಳು ಕೊಟ್ಟಾರೆ, ಇದು ಬರೀ ಸಿಂಪ್ಲಿ ಸಬ್ಜೆಕ್ಟ್ ವರ್ಬ್ ಅಷ್ಟೇ ಆಯ್ತು. ಇಲ್ಲಿ ಸಬ್ಜೆಕ್ಟ್ ವರ್ಬ್, ಆಬ್ಜೆಕ್ಟ್ ಮತ್ತು ಇತರೆ ವರ್ಡ್ಸ್ ಇರುವಂತ ಸೆಂಟೆನ್ಸ್ಗಳನ್ನ ಇಂಟರಾಗೇಟಿವ್ ಮಾಡೋಣ. ಐ ಆಮ್ ಎ ಸ್ಟೂಡೆಂಟ್ ಅಂತದ, ಇವೆರಡೇ ಅದಲಿ ಬದಲಿ ಮಾಡ್ರಿ. ಐ ಆಮ್ ಐತಲ್ಲ, ಯಾಮ್ ಐ, ಮುಂದೇನು ಚೇಂಜ್ ಮಾಡಬಾರ್ದ್ರಿ. ಯಾಮ್ ಐ ಎ ಸ್ಟೂಡೆಂಟ್, ವಿ ಆರ್ ಕ್ರಿಕೆಟ್ ಪ್ಲೇಯರ್ಸ್ ಐತಲ್ಲ, ಆರ್ ವಿ ಕ್ರಿಕೆಟ್ ಪ್ಲೇಯರ್ಸ್ ಕ್ವಶನ್ ಮಾರ್ಕ್ ಕೊಡ್ಬೇಕ್ರಿ. ಮತ್ತೆ ನಾವು ಮರ್ತೀರಿ, ನಿಮಗೆ ಹೇಳಿಲ್ಲ. ಇಲ್ಲಿ ಆದ್ರೆ ಫುಲ್ ಪಾಯಿಂಟ್ ಬರ್ತದ್ರಿ. ಈ ಟೇಬಲ್ ನೊಳಗೆ ನಾವು ಫುಲ್ ಪಾಯಿಂಟ್ ಕೊಟ್ಟಿಲ್ಲ, ಅವಶ್ಯಕತೆ ಇಲ್ಲ ಅಂತ ಹೇಳಿ. ಬಟ್ when a sentence is written, full point is used. I have given the full point. But when you change it into interrogative, accordingly interrogative mark must be there. Am I a student? We are cricket players. Are we cricket players? Manoj is an engineer. ನೀವು ಮಾಡ್ತೀರೇನು? Is Manoj an engineer? The boy ಸಬ್ಜೆಕ್ಟ್ ಆಗ್ತೈತ್ರಿ. ದ ಅಷ್ಟ ಸಬ್ಜೆಕ್ಟ್ ಅಂತ ಹೇಳಿದ್ರಿ ಮತ್ತೆ ನೀವು. ಯಾಮ್ ಇಸ್ ಆರ್ ವರ್ಬ್ ಅಲ್ರಿ, ಇಲ್ಲದ ವರ್ಬ್. The boy is wise. Is the boy wise? The boys are wise. Are the boys wise? Interrogative sentence. ವಿದ್ಯಾರ್ಥಿಗಳೇ ಬರ್ರಿ, ಪಾಸ್ಟ್ ಟೆನ್ಸ್ ಅನ್ನ ಮಾಡೋಣ. ಅದೇ ತರಹ ಎಲ್ಲಿ ನಿಮಗೆ ಬೇಜಾರಾಗುತ್ತೇನೋ ಅಂತ ಅನಿಸ್ತದ ನನಗೆ. ಅದೇ ತರ ಹೊಸತೇನೂ ಇಲ್ಲ. ಪಾಸ್ಟ್ ಟೆನ್ಸ್. ಐ ವಾಸ್, ವಾಸ್ ಐ, ವರ್ ವಿ, ವರ್ ಯು, ವಾಸ್ ಹಿ, ವರ್ ದೇ, ವಾಸ್ ಶಿ, ವರ್ ದೇ, ವಾಸ್ ಇಟ್, ವರ್ ದೇ. ಇಂಟರಾಗೇಟಿವ್ ಸೆಂಟೆನ್ಸ್. ಒಂದು 4-5 ಸೆಂಟೆನ್ಸ್ಗಳದವ. ಈ ಫುಲ್ ಸೆಂಟೆನ್ಸ್ ಅನ್ನ ಪ್ರಾಕ್ಟೀಸ್ ಮಾಡುವ. ಯು ಆರ್ ವೆರಿ ಫ್ಯಾಟ್. ಇಂಟರಾಗೇಟಿವ್ ಮಾಡಿದ್ರೆ ವೇರ್ ಯು ವೆರಿ ಫ್ಯಾಟ್. ರಾವಣ ವಾಸ್ ಕ್ರಿಯಲ್. ವಾಸ್ ರಾವಣ ಕ್ರಿಯಲ್? India was dependent before 1947. ಸಬ್ಜೆಕ್ಟ್ ವರ್ಬ್ ಎರಡೇ ಚೇಂಜ್ ಮಾಡ್ಬೇಕ್ರಿ. ಮುಂದಿನ ಪೋರ್ಷನ್ ಇಂಟರಾಗೇಟಿವ್ ನಲ್ಲಿ ಹಾಗೆ ಇರ್ತೈತಿ, ಅಫರ್ಮೇಟಿವ್ ನಲ್ಲಿಯೂ ಹಾಗೆ ಇರ್ತೈತಿ. ಇಂಡಿಯಾ ವಾಸ್ ಡಿಪೆಂಡೆಂಟ್ ಬಿಫೋರ್ 1947. ವಾಸ್ ಇಂಡಿಯಾ ಡಿಪೆಂಡೆಂಟ್ ಬಿಫೋರ್ 1947? The boy was strong. Was the boy strong? The boys were strong. Were the boys strong? ಬೇಜಾರಾಗುದಿಲ್ಲ, ನಾ ಸುಮ್ಮನೆ ಅಂದೆ, ಬೇಜಾರಾಗುದಿಲ್ಲ. ಪ್ರಾಕ್ಟೀಸ್ ಆಗ್ತೈತಿ, ನಮಗೆ ಖುಷಿ ಅನಿಸ್ತೈತಿ. ಹೆಚ್ಚೆಚ್ಚು ಎಕ್ಸಾಂಪಲ್ ಮಾಡ್ದಂಗೆಲ್ಲ ಹೆಚ್ಚೆಚ್ಚು ನೀವು ಪರ್ಫೆಕ್ಟ್ ಆಗಿಬಿಡ್ತೀರಿ. ಮತ್ತು ಇವೆಲ್ಲ ಒಂದ್ಸಲ ಕಲಿತೀವ್ರಿ ಲೈಫ್ ಮಾಡ್ರಿ, ಇನ್ನೊಂದ್ಸಲ ಮತ್ತೆ ಮರ್ತ್ಯ ಅನ್ನೋ ಮಾತೇ ಇಲ್ಲ. ಸೈಕ್ಲಿಂಗ್ ಕಲ್ತಂಗಿದು. ಸೈಕ್ಲಿಂಗ್ ಒಂದ್ಸಲ ಸೈಕ್ಲಿಂಗ್ ಕಲಿತೀವಲ್ರಿ, ಬೀಳುದು ಏಳುದು, ಮತ್ತೆ ಎಷ್ಟು ದಿವಸ ಆದ್ರೂ ಮರಿತೀವಲ್ರಿ. ಸೈಕ್ಲಿಂಗ್ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ದೇಹದಲ್ಲಿ ಶಕ್ತಿ ಕಡಿಮೆ ಆಗ್ಬೋದು, ಬಟ್ ಸೈಕಲ್ ಹೊಡಿದ ರೀತಿ ಮರೆಯೋದಲ್ಲ.
ಅದೇ ರೀತಿ ಒಳಗೆ ಒಂದ್ಸಲ ಇಂಟ್ರಾಗೇಟಿವ್ ಕಲಿತ್ರಿ ಅಂತಂದ್ರೆ ಮತ್ತೆ ಬರೆಯೋದಿಲ್ಲ, ಸ್ವಲ್ಪ ನೋಡ್ತಿರ್ಬೇಕಾಗ್ತೈತಿ, ಬಳಸ್ಕೊಂತಿರ್ಬೇಕಷ್ಟೆ. ಫ್ಯೂಚರ್ ಟೆನ್ಸ್ ಹೋಗೋಣ. ಟು ಬಿ ಫ್ಯೂಚರ್ ಶಾಲ್ ಬಿ ವಿಲ್ ಬಿ ಬರ್ತವೆ ಇಲ್ಲಿ. ಒಂದು ಸ್ವಲ್ಪ ಹುಷಾರಾಗಿರ್ಬೇಕಿಲ್ಲ, ಸ್ವಲ್ಪ ಎಚ್ಚರಿಕೆಯಿಂದ ಇರ್ಬೇಕಾಗಿರ್ತಕ್ಕಂಥದ್ದು ಇದು. ಯಾಕೆ ಇಲ್ಲೇ ಎಚ್ಚರಿಕೆಯಿಂದ ಇರ್ಬೇಕಂತಂದ್ರೆ ಇಲ್ಲೇ ವರ್ಬ್ಸ್ 2 ಬರ್ತಾವ್ರಿ. ಶಾಲ್ ಬಿ ಇದು ಅಲ್ಲೇ ಪ್ರೆಸೆಂಟ್ ಒಳಗ ಯಾಮ್ ಅಷ್ಟೇ ಬಂತು, ಪಾಸ್ಟ್ ಒಳಗ ವಾಸ್ ಅಷ್ಟೇ ಬಂತು. ಇಲ್ಲಿ ಶಾಲ್ ಬಿ 2 ಬರ್ತಾವಲ್ಲ, ಇಂಟ್ರಾಗೇಟ್ ಮಾಡ್ಕೋಬೇಕಾದ್ರ ಶಾಲ್ ಅಷ್ಟೇ ತಗೋಬೇಕ್ರಿ. ಶಾಲ್ ಬಿ 2 ಕೂಡ ತಗೋಬಾರ್ದ್ರಿ, ಶಾಲ್ ಅಷ್ಟೇ ತಗೋಬೇಕು. ಅನಂತರ ಸಬ್ಜೆಕ್ಟ್ ಹಾಕ್ಬಿಡ್ಬೇಕು, ಆನಂತರ ಬಿ ಹಾಕ್ಬೇಕು. ಸರಿಯಾಗಿ ಕೇಳಿಸ್ಕೊಡ್ರಿ, ವಿಶ್ವಾಸದಿಂದ ಕಲೀರಿ. 100% ಕರೆಕ್ಟ್ ಇರ್ತದೆ ನಾನು ಹೇಳೋದು, 100% ಕರೆಕ್ಟ್ ಇರ್ತದೆ. 32 years ಎಕ್ಸ್ಪೀರಿಯನ್ಸ್ ಅದ ಟೀಚಿಂಗ್ ಅಂತ, ವೆಲ್ ಕ್ವಾಲಿಫೈಡ್ ಇದ್ದೇನೆ, MA B.Ed ಅಂದು TCH 32 ವರ್ಷ ಟೀಚರ್. ಈಗ ಬಂದೆ ಯೂಟ್ಯೂಬ್ ಫೀಲ್ಡ್ಗೆ. ಇಲ್ಲಿವರೆಗೂ ಕ್ಲಾಸ್ ರೂಮ್ಗೆ ಇದ್ದೆ, ಸಾಕಷ್ಟು ವಿದ್ಯಾರ್ಥಿಗಳು ಬಳಗದೆ, ಸರ್ಟಿಫೈಡ್ ಪರ್ಸನ್ ಇದ್ದೇನೆ. ವಿದ್ಯಾರ್ಥಿಗಳೇ, ನನ್ನ ಮಾತನ್ನ ಎಳ್ಳಷ್ಟು ಸಂಶಯ ಮಾಡ್ತಂತೆ ಕಲಿಯಿರಿ, ಗೊತ್ತಾಗ್ತದೆ ನಿಮಗೆ. ವಿಶ್ವಾಸದಿಂದ ಹೇಳ್ತೇನೆ. ಈಗ ನೀವು ಕಲ್ಕೊಂತ ಹೋದ್ರೆ 1 ವರ್ಷದ ಕೊನೆಗೆ 1 ವರ್ಷ ಬೇಕಾಗ್ತದ್ರಿ. ಎಲ್ಲ ಟಾಪಿಕ್ಸ್ ನೀವು ಕಲಿಬೇಕಂದ್ರೆ ದಿನನಿತ್ಯ ನೀವು ನೋಡ್ಕೊಂತ ಹೋದ್ರೆ 1 ವರ್ಷದ ಕೊನೆಗೆ ಕಾಂಪಿಟೇಟಿವ್ ಎಕ್ಸಾಮ್ ಕಟ್ಬೋದು ಫ್ರೆಂಡ್ಸ್. ನೀವು ಕಾಂಪಿಟೇಟಿವ್ ಎಕ್ಸಾಮ್ನ ಫೇಸ್ ಮಾಡಬಹುದು ಸಕ್ಸಸ್ಫುಲಿ. ಬೇಕಾಗ್ತದೆ ಮತ್ತೆ ಅಷ್ಟೇ, ಅಷ್ಟು ಬೇಕಾಗ್ತದೆ. ನಾನು ಕಲಿಬೇಕಾದ್ರೂ ನಾ BA ಕಿಂತ ಗ್ರಾಮರ್ ಕಲಿತೆ. BA 1ಕ್ಕೆ ಒಂದ್ಸಲ ಹೋದೆ, ಫುಲ್ ಗ್ರಾಮರ್ ಮುಗಿಸ್ಕೊಂಡೆ, ಕಲಿತ್ಕೊಂಡೆ. ನಂತರ ಮತ್ತೆ ಸೆಕೆಂಡ್ ಇಯರ್ಗೂ ಹೋದೆ. ಮೇಜರ್ ಇಂಗ್ಲಿಷ್ ನಮ್ದು, ಆಪ್ಷನಲ್ ಅಲ್ಲ, ಮೇಜರ್ ಇಂಗ್ಲಿಷ್ ನಮ್ದು, ಇಂಗ್ಲಿಷ್ ಮೇಜರ್. 1990 ಒಳಗ ನಂದು BA ಮುಗೀತು. 91 B.Ed ಮುಗಿಸಿದೆ. 92ಕ್ಕೆ ಟೀಚಿಂಗ್ ಸ್ಟಾರ್ಟ್ ಮಾಡೀನಿ. ಇಲ್ಲಿವರೆಗೂ ಕಂಟಿನ್ಯೂಸ್ ಎಲ್ಲೆಲ್ಲೂ ಬ್ರೇಕ್ ಇಲ್ಲ. ಇವನ್ ಸಮರ್ ವೆಕೇಶನ್ದಲ್ಲೂ ಕೂಡ ಹೇಳ್ತಾರೆ. ಆದ್ದರಿಂದ ವಿಶ್ವಾಸದಿಂದ ನನ್ನ ಮಾತನ್ನು ನಂಬಿ ಸಕ್ಸಸ್ಫುಲ್ ಆಗಿ ನಿಮಗೆ ಕಲಿಸ್ತೀನಿ, ಸಕ್ಸಸ್ಫುಲ್ ಆಗಿ ನೀವು ಕಲಿತೀರಿ. ಮಾತಿನಲ್ಲಿ ಆಡಂಬರ ಇಲ್ಲ ಅಂತ ಹೇಳ್ತೇನಲ್ರಿ, ಸಂಪೂರ್ಣ ನಂಬು. ನಾನೆಲ್ಲೂ ತಮಗೆ ನನ್ನ ಫೋನ್ ನಂಬರ್ ಆಗಲಿ ನನ್ನ ಅಡ್ರೆಸ್ ಆಗಲಿ ಹೇಳಿಲ್ಲ. ಸ್ವಲ್ಪ ದಿವಸ ಹೋಗ್ಲಿ, ಹೇಳ್ತೀನಿ ತಮಗೆಲ್ಲ. ಖುಷಿಯಿಂದ ಫೋನ್ ಮಾಡ್ತೀನಿ ನನಗೆ. ನೀವೆಲ್ಲ ಕಲ್ರಿ, ನಿಮ್ಮ ಮನೆಯೊಳಗೆಲ್ಲ ನಿಮ್ಮ ಸಣ್ಣವರು ದೊಡ್ಡವರು ಯಾವುದೇ ಕ್ಲಾಸ್ನವ್ರಿಗೂ ಎಲ್ಲರಿಗೂ ಬರ್ತದೆ ಇದು. 6 to 60, 6 ರಿಂದ 60 ವರ್ಷದ ವ್ಯಕ್ತಿಗಳಿಗೆ ಎಲ್ಲರಿಗೂ ಬರ್ತದೆ. ಬೇಕಾದವರು ಕಲಿಬಹುದು ಇದನ್ನು. I shall be, shall I be, we shall be, shall we be, you will be, will you be, will you be, will he be, will they be, will she be, will they be, will it be, will they be, ಇಂಟರಾಗೇಟಿವ್ ಮಾಡೋದು ಐತ್ರಿ. I shall be a doctor. Shall I be a doctor? We shall be engineers. Shall we be engineers? Ramesh will be rich. Will Ramesh be rich? The boy will be wise. Will the boy be wise? The boys will be wise. Will the boys be wise? ಓಕೆ ವಿದ್ಯಾರ್ಥಿಗಳೇ, ಈ ರೀತಿಯಲ್ಲಿ ಟು ಬಿಗಳನ್ನು
ಅಫರ್ಮೇಟಿವ್ ಸೆಂಟೆನ್ಸಸ್ ದಿಂದ ಇಂಟ್ರಾಗೇಟಿವ್ ಮಾಡೋದು. ಕಮಿಂಗ್ ಟು ಹ್ಯಾವ್ ವರ್ಬ್ಸ್. ಟು ಬಿ ವರ್ಬ್ಸ್ ಇರುವಿಕೆಯನ್ನು ತೋರಿಸ್ತವೆ. ಸಬ್ಜೆಕ್ಟ್ ಇರುವಿಕೆ. ಐ ಆಮ್ ಅಂದ್ರೆ ನಾನು ಇರುತ್ತೇನೆ. ಇದು ಟು ಹ್ಯಾವ್ ವರ್ಬ್ಸ್, ನಾನು ಹೊಂದಿರುತ್ತೇನೆ ಅಂತ ಹೇಳಿ. ಇದನ್ನಾದರೂ ಇಂಟ್ರಾಗೇಟಿವ್ ಮಾಡೋದು ಇದೇ ರೀತಿ ಒಳಗೆ. ಐ ಹ್ಯಾವ್, ಹ್ಯಾವ್ ಐ, ವಿ ಹ್ಯಾವ್, ಹ್ಯಾವ್ ವಿ, ಹ್ಯಾವ್ ಯು, ಹ್ಯಾವ್ ಯು, ಹ್ಯಾಸ್ ಹಿ, ಹ್ಯಾವ್ ದೇ, ಹ್ಯಾಸ್ ಶಿ, ಹ್ಯಾವ್ ದೇ, ಹ್ಯಾಸ್ ಇಟ್, ಹ್ಯಾವ್ ದೇ. ಈ ರೀತಿ ಇಂಟ್ರಾಗೇಟಿವ್ ಮಾಡ್ತೀವಿ. ಈ ಟು ಬಿ ವರ್ಬ್ಗೆ ಸಂಬಂಧಪಟ್ಟ ವಿದ್ಯಾರ್ಥಿಗಳೇ ಒಂದು ಅಡಿಷನಲ್ ಇನ್ಫಾರ್ಮೇಶನ್ ನಾನು ನಿಮಗೆ ಕೊಡಬೇಕು. ಇದಕ್ಕೆ ಇನ್ನೊಂದು ರೀತಿ ಐತಿ. ಆ ರೀತಿಯಿಂದಲೂ ನಾವು ಇಂಟ್ರಾಗೇಟಿವ್ ಅನ್ನ ಕಲಿಯಬಹುದು. ಆ ರೀತಿಯಲ್ಲಿ ಇಂಟ್ರಾಗೇಟಿವ್ ಮಾಡಬಹುದ್ರಿ. ಅದನ್ನ ನಾನು ಬಹುತೇಕ ಆ ರೀತಿ ಇನ್ನೊಂದು ರೀತಿ ಅಂತ ಹೇಳಿದ್ನಲ್ಲ, ಆ ರೀತಿಯಿಂದ ಮಾಡೋದು ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ಮಾಡ್ತೀವಲ್ಲ, ಅದಕ್ಕೆ ಸಾಮ್ಯತೆ ಬರ್ತೈತೆ. ಹಾಗಾಗಿ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ಅದಕ್ಕೆ ಸಪರೇಟ್ ವಿಡಿಯೋ ಮಾಡ್ತೀನಿ ಅಂತ ಅನಿಸ್ತದ ನನಗೆ. ನೋಡ್ತೀನಿ, ಕೆಲಸ ಮುಗಿಸ್ತೀನಿ. ಕೆಲಸ ಮುಗಿಸ್ಕೊಂಡು ಇದ ವಿಡಿಯೋದಾಗ ಸಮಯ ಸಿಕ್ತು ಹಳ್ಳಿದನ ಇನ್ನೊಂದು ರೀತಿಯಲ್ಲಿ ಹೆಂಗೆ ಇಂಟ್ರಾಗೇಟಿವ್ ಮಾಡೋದನ್ನ ಹೇಳ್ತೀನಿ. ಅದು ಅವಶ್ಯಕತೆ ಐತೋ ಇಲ್ಲೋ ಅಂತ ಕೇಳಿದ್ರೆ ಇಷ್ಟೇ ಅವಶ್ಯಕತೆ ಐತಿ. ಇದಕ್ಕಿಂತಲೂ ಬೆಟರ್ ಇಂಗ್ಲಿಷ್ ಬೇಕಂದ್ರೆ ಅದನ್ನ ಹೇಳ್ಬೇಕ್ರಿ ನಾನು ನಿಮಗೆ. ಸರ್ ನೀವು ಅನ್ಬೋದ್ರಿ, ಇದನ್ನಷ್ಟೇ ಎರಡು ರೀತಿಯಿಂದ ಮಾಡ್ತೀವೋ ಏನು ಹಿಂದಿಲು ಮಾಡ್ಲಿಕ್ಕೆ ಬರೋದಿಲ್ರಿ. ಟು ಬಿ ವರ್ಬ್ಸ್ ಒಂದೇ ರೀತಿಯಲ್ಲಿ ಮಾಡ್ತೀವಿ. ಈಗೇನ್ ಐತಲ್ಲ ನಮ್ಗೆ ಏನ್ ಟೇಬಲ್ ಕಾಣಿಸ್ತಲ್ಲ ಟು ಹ್ಯಾವ್ ವರ್ಬ್ಸ್, ಇದನ್ನ ಪ್ರೆಸೆಂಟ್ ಮತ್ತು ಟು ಹ್ಯಾವ್ ವರ್ಬ್ಸ್ ಪಾಸ್ಟ್ ಎರಡನ್ನೇ ಮಾತ್ರ ಇನ್ನೊಂದು ರೀತಿಯಲ್ಲಿ ಮಾಡ್ಬೋದು. ಅದೇ ಟು ಹ್ಯಾವ್ ಫ್ಯೂಚರ್ ಐತಲ್ಲ, ಇದನ್ನ ಮಾಡ್ಲಿಕ್ಕೆ ಬರೋದಿಲ್ಲ. ಇದನ್ನ ಒಂದೇ ರೀತಿ. ಶಲ್ ಐ ಹ್ಯಾವ್ ಒಂದೇ ರೀತಿ. ಟು ಹ್ಯಾವ್ ವರ್ಬ್ಸ್ ಸರಿಯಾಗಿ ಕೇಳಿಸ್ಕೊಡ್ರಿ. ಟು ಹ್ಯಾವ್ ವರ್ಬ್ಸ್ ಪ್ರೆಸೆಂಟ್ ಮತ್ತು ಪಾಸ್ಟ್ ಗಳನ್ನ ಮಾತ್ರ ಎರಡು ರೀತಿಯಿಂದ ನಾವು ಇಂಟರಾಗೇಟಿವ್ ಮಾಡಬಹುದು ಮತ್ತು ಎರಡು ರೀತಿಯಿಂದ ನಾವು ನೆಗೆಟಿವ್ ಮಾಡಬಹುದು. ನೆಗೆಟಿವ್ ಬಂದಾಗ ನಾ ಹೇಳ್ತೇನೆ. ಮತ್ತೆ ಎರಡನೇ ರೀತಿಯನ್ನು ಕೂಡ ಸ್ವಲ್ಪ ಲೇಟ್ ಆಗೇನೆ ಹೇಳ್ತೇನೆ. ಯಾಕಂದ್ರ ಎರಡನೇ ರೀತಿ ನಾವು ಮಾಡಕ್ ಹೊಂಟ್ರ ಯಾವ ರೀತಿ ಇರ್ತೈತೆ ಅಂದ್ರೆ ಅದು ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ಟೆನ್ಸಸ್ ಗಳನ್ನ ಯಾವ ರೀತಿಯಲ್ಲಿ ಇಂಟ್ರಾಗೇಟಿವ್ ಮಾಡ್ತೀವಿ ಆ ರೀತಿಯಲ್ಲಿ ಇರ್ತೈತಿ. ಹಾಗಾಗಿ ಅದಕ್ಕಾಗಿ ಸಪರೇಟ್ ವಿಡಿಯೋ ಮಾಡ್ತೀನಿ, ನಾಳೆಗೆನೆ ಮಾಡ್ತೀನಿ. ಇವತ್ತ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ಬಿಡ್ತೀನಿ. ಮತ್ತೆ ಈ ಟು ಹ್ಯಾವ್ ವರ್ಬ್ ಪ್ರೆಸೆಂಟ್ ಮತ್ತು ಪಾಸ್ಟ್ ಗಳನ್ನ ಇನ್ನೊಂದು ರೀತಿಯಲ್ಲಿ ಹೆಂಗೆ ಇಂಟ್ರಾಗೇಟ್ ಮಾಡೋದು ಅದನ್ನು ಬಿಡ್ತೀನಿ. ನಾಳೆ ವಿಡಿಯೋದಾಗ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ಮತ್ತು ಟು ಹ್ಯಾವ್ ಪ್ರೆಸೆಂಟ್ ಮತ್ತು ಪಾಸ್ಟ್ ಗಳನ್ನ ಯಾವ ರೀತಿಯಲ್ಲಿ ಇಂಟ್ರಾಗೇಟಿವ್ ಮಾಡೋದನ್ನ ಅದಕ್ಕೊಂದು ಸಪರೇಟ್ ವಿಡಿಯೋ ಮಾಡಬೇಕಾಗ್ತೈತೆ. ಈಗ ಅದು ಗೊಂದಲ ಬೇಡ. ಐ ಹ್ಯಾವ್, ಹ್ಯಾವ್ ಐ, ಹ್ಯಾವ್ ಯು, ಹ್ಯಾಸ್ ಹಿ, ಹ್ಯಾವ್ ದೇ, ಹ್ಯಾಸ್ ಶಿ, ಹ್ಯಾವ್ ದೇ, ಹ್ಯಾಸ್ ಇಟ್, ಹ್ಯಾವ್ ದೇ ಪದ್ಧತಿ ಪ್ರಕಾರ ಹೇಳ್ತೇನ್ರಿ. ಏನು ಗೊಂದಲ ಮಾಡ್ಕೋಬೇಡ್ರಿ. ಶಾರ್ಟ್ಕಟ್ ರೂಟ್ ಬಯಸಬೇಡ್ರಿ ಫ್ರೆಂಡ್ಸ್. ಶಾರ್ಟ್ಕಟ್ ರೂಟ್ ಶಿಕ್ಷಣದಲ್ಲಿ ಇಲ್ಲ. ಕಷ್ಟಪಟ್ಟ ನಂತರನೇ ಇಲ್ಲೇ ನಮಗೆ ಯಶಸ್ಸು ಸಿಗೋದು. ಮತ್ತು ಆ ಯಶಸ್ಸು ಅಂತ ಗೊತ್ತೈತಿ ನಿಮಗೆ. ಸಕ್ಸಸ್ ಇಸ್ ಕೌಂಟೆಡ್ ಸ್ವೀಟ್ ಅಷ್ಟ. ಸಕ್ಸಸ್ಸು ಸ್ವೀಟ್ ಆಗಿರ್ತೈತಿ. ಬಟ್ ಶ್ರಮ ಬೇಕ್ರಿ, ಬಹಳ ಶ್ರಮ ಬೇಕು. ಹೌದಾ? ಯಾವುದೇ ಶಾರ್ಟ್ಕಟ್ ರೂಟು ಹಾಗೆ ಬರುವುದಿಲ್ಲ. ಇಲ್ಲಿ ಬೇರೆ ಯಾವುದಾದ್ರೂ ಕಲಿಬಹುದು ಶಾರ್ಟ್ಕಟ್ ರೂಟ್ನಿಂದ. ಬಟ್ ಇದಕ್ಕೆ ಶಾರ್ಟ್ಕಟ್ ರೂಟಿಂದ ಹಣ ಮಾಡ್ಬೋದ್ರಿ, ಏನಾದ್ರು ಒಂದು ಶಾಣತನ ಮಾಡಿ. ಬಟ್ ಇದ್ರಾಗ ಹಾಗಿಲ್ಲ ವಿದ್ಯಾರ್ಥಿಗಳೇ. ಶ್ರಮ ಪಟ್ಟ ನಂತರನೇ ನಮಗೆ ಫಲ ಸಿಗೋದು. ಆದ್ದರಿಂದ ಶ್ರಮ ಪಡಲು ಸಿದ್ಧರಾಗಬೇಕಾಗುತ್ತದೆ. ಐ ಹ್ಯಾವ್ ಗುಡ್ ಫ್ರೆಂಡ್ಸ್. ಹ್ಯಾವ್ ಐ ಗುಡ್ ಫ್ರೆಂಡ್ಸ್ ಎರಡೇ ರೀತಿ ಹೇಳಕತ್ತಿಲ್ರಿ ನಾನು. He has a great physical power. Has he great physical power? Mahesh has two sisters. Has Mahesh two sisters? The boy has a cycle. Has the boy a cycle? The boys have cycles. Have the boys cycles? Interrogative ಮಾಡೋದು. ಹೋಗ್ತೇನೆ. Next.
to have verb past tense had ಇರ್ತೈತಿ. I had I, we had we, had you, had he, had they, had she, had they, had it, had they, interrogative ಮಾಡೋದು. ಇನ್ನೊಂದು ರೀತಿ ಆಮೇಲೆ ಹೇಳ್ತೇನೆ. Nehruji had 9 cars. Had Nehruji 9 cars? I had 10,000 rupees yesterday. Had I 10,000 rupees yesterday? They had their own house. Had they their own house? The boy had 2 sisters. Had the boy 2 sisters? The boys had their cycles. Had the boys their cycles? ಪ್ರೆಸೆಂಟ್ ಮತ್ತು ಪಾಸ್ಟ್ ಎರಡು ಟೇಬಲ್ಗಳನ್ನು ಮಾತ್ರ ಇನ್ನೊಂದು ರೀತಿಯಿಂದ ಮಾಡಬಹುದು. ಅದನ್ನ ತದನಂತರದಲ್ಲಿ ಹೇಳ್ತೇನೆ. ಫ್ಯೂಚರ್ ಇದನ್ನ ಒಂದೇ ರೀತಿಯಲ್ಲಿ ಮಾಡಕ್ಕಾಗ್ತದೆ, ಎರಡನೇ ರೀತಿಯಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ. ಐ ಶಾಲ್ ಹ್ಯಾವ್, ಶಾಲ್ ಐ ಹ್ಯಾವ್, ಶಾಲ್ ಐ ಹ್ಯಾವ್ ಮಾಡ್ಬೇಕ್ರಿ. ಐ ಶಾಲ್ ಬಿ ಇದ್ದದನ್ನ ಶಾಲ್ ಐ ಬಿ ಮಾಡಿದಿಲ್ಲ. ಐ ಶಾಲ್ ಹ್ಯಾವ್ ಇದ್ದದನ್ನ ಒಂದೇ ಹೆಲ್ಪಿಂಗ್ ವರ್ಬ್ ಮೊದಲು ತಗೋಬೇಕ್ರಿ. ಹೆಲ್ಪಿಂಗ್ ವರ್ಬ್ ಅಲ್ಲ ಇದೆ, ಆಕ್ಚುಲಿ ಮೇನ್ ವರ್ಬ್. ಒಂದೇ ವರ್ಬ್, ಎರಡು ಶಬ್ದಗಳು ಕೂಡಿ ಒಂದು ವರ್ಬ್ ಇದು. ಒಂದೇ ಶಬ್ದ ಮೊದಲು ತಗೋಬೇಕು, ಅನಂತರ ಸಬ್ಜೆಕ್ಟ್ ಹಾಕಬೇಕು, ಅನಂತರ ಉಳಿದ ಒಂದು ಶಬ್ದನ ಹಾಕಬೇಕಾಗ್ತದೆ. ಐ ಶಾಲ್ ಹ್ಯಾವ್, ಶಾಲ್ ಐ ಹ್ಯಾವ್, ಶಾಲ್ ವಿ ಹ್ಯಾವ್, ವಿಲ್ ಯು ಹ್ಯಾವ್, ವಿಲ್ ಯು ಹ್ಯಾವ್, ವಿಲ್ ಹಿ ಹ್ಯಾವ್, ವಿಲ್ ದೇ ಹ್ಯಾವ್, ವಿಲ್ ಶಿ ಹ್ಯಾವ್, will they have, will it have, will they have, ಕ್ವಶನ್ ಮಾರ್ಕ್ ಕೊಡಬೇಕಾಗ್ತದೆ. ಹೌದಾ? ಬರ್ರಿ ಇಂಟ್ರಾಗೇಟಿವ್ ಮಾಡೋಣ ಸೆಂಟೆನ್ಸ್ಗಳನ್ನ. ಶಾಲ್ ಐ ಹ್ಯಾವ್ ಒಂದ್ಸಲ ಅಸರ್ಟಿವ್ ಓದ್ಲೇನ್ರಿ. ಐ ಶಾಲ್ ಹ್ಯಾವ್ ಎ ಗುಡ್ ಜಾಬ್ ನೆಕ್ಸ್ಟ್ ಇಯರ್. ಶಾಲ್ ಐ ಹ್ಯಾವ್ ಎ ಗುಡ್ ಜಾಬ್ ನೆಕ್ಸ್ಟ್ ಇಯರ್? We shall have our own car next month. Shall we have our own car next month? Mahesh will have good luck soon. Will Mahesh have good luck soon? The boy will have success. Will the boy have success? The boys will have good result. Will the boys have good result? ವಿದ್ಯಾರ್ಥಿಗಳು ಖುಷಿ ಆಗ್ತಾ ಇದೆ ತಾನೆ? ಆಗ್ಲೇಬೇಕ್ರಿ. ಓದ್ರಿ, 2-3 ಸಲ ಓದ್ರಿ, ರಿಪೀಟೆಡ್ಲಿ ಓದ್ರಿ, ಪರ್ಫೆಕ್ಟ್ ಆಗೇ ಆಗ್ತೀರಿ ವಿದ್ಯಾರ್ಥಿಗಳೇ. ಟು ಡೂ ವರ್ಬ್ಗಳು, ಇದು ಪ್ಯಾಟರ್ನ್, ಇದು ಬಿಟ್ಬಿಡೋಣ. ಇದು ಪ್ಯಾಟರ್ನ್, ಇದು ಬಿಟ್ಬಿಡೋಣ. ಡೈರೆಕ್ಟ್ಲಿ ಲೆಟ್ಸ್ ಕಮ್ ಟು ಪ್ರೆಸೆಂಟ್ ಸಿಂಪಲ್. ವಿದ್ಯಾರ್ಥಿಗಳೇ, ನಾನು ಈಗಾಗಲೇ ಹೇಳೀನಿ, ಪ್ರೆಸೆಂಟ್ ಸಿಂಪಲ್ ಮತ್ತು ಪ್ರೆಸೆಂಟ್ ಸಿಂಪಲ್ ಮತ್ತು ಪಾಸ್ಟ್ ಸಿಂಪಲ್ಗಳನ್ನು ಇಂಟರಾಗೇಟಿವ್ ಮಾಡೋದು ಒಂದೇ ರೀತಿ ಮತ್ತು ಆ ರೀತಿ ಬೇರೆ ಇದೆ. ಅದಕ್ಕಾಗಿ ಸಪರೇಟ್ ವಿಡಿಯೋ ಮಾಡಬೇಕಾಗ್ತದೆ. ನಾವು ಸಪರೇಟ್ ವಿಡಿಯೋ ಮಾಡಲೇಬೇಕಾಗ್ತದೆ. ಯಾಕಂದ್ರೆ ನಾನು ನೋಡಿದ್ನೆಲ್ಲ ಟೈಮ್, ನಾನು 1 ಅವರ್ ಅಂತ ಮಾಡ್ತೀನಿ ನಾವು ವಿಡಿಯೋ. ಯಾಕೋ ಅದನ್ನ ಹೇಳ್ಕೊಂತ ಕುಂತ್ರೆ 1 ಅವರ್ನಲ್ಲಿ ಉಳಿದ ಟೇಬಲ್ಗಳನ್ನು ನಾನು ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತ ಅನ್ಕೊಂಡೆ. ಈಗಾಗಲೇ ಹಾಫ್ ಆನ್ ಅವರ್ ಆಯ್ತು ನಾನು ಸ್ಟಾರ್ಟ್ ಮಾಡಿ. ಹಾಫ್ ಆನ್ ಅವರ್ ಆಗಿಲ್ಲ, 45 ಮಿನಿಟ್ಸ್ ಆಗಿರ್ಬೇಕಂತ ಅನಿಸ್ತದೆ ನನಗೆ. 45 ಮಿನಿಟ್ಸ್ ಆಗಿರ್ಲಿಕ್ಕಿಲ್ಲ ಅಂತ ಅನಿಸ್ತದೆ. 20-30 ಮಿನಿಟ್ಸ್ ಆಗಿರ್ಬೇಕಂತ ಅನಿಸ್ತದೆ ನನಗೆ. ಅದಕ್ಕೆ ಇನ್ನೊಂದು 30 ಮಿನಿಟ್ಸ್ ನನಗೆ ಉಳ್ಕ ಟೇಬಲ್ ಮಾಡ್ಲಿಕ್ಕೆ ಬೇಕು. ಆಕ್ಚುಲಿ ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್, ಟು ಹ್ಯಾವ್ ವರ್ಬ್, ಪ್ರೆಸೆಂಟ್ ಪಾಸ್ಟ್ ಹೇಳಕ್ಕೆ ನಾವು 1 ತಾಸಿನಷ್ಟು ಬೇಕು. ಆದ್ರಿಂದ ನಾನೆಲ್ಲ ನಿಮಗೆ ಈಜಿ ಮಾಡಿಕೊಡ್ತೀನಿ ವಿದ್ಯಾರ್ಥಿಗಳೇ. ನಿಮಗೆ ಯಾವುದೇ ಟ್ರಿಕ್ ಇಲ್ಲ, ಯಾವುದು ಟ್ರಿಕ್ ಮಾಡಬೇಕಾದಂತ ಅವಶ್ಯಕತೆನೂ ನನಗಿಲ್ಲ. ಸಿಂಪಲ್ ಆಗಿ, ಪ್ಲೇನ್ ಆಗಿ, ಸ್ಟ್ರೈಟ್ ಆಗಿರಿ, ಇನ್ನೋಸೆಂಟ್ಲಿ ಹೇಳ್ತೇನೆ. ಏನು ಟ್ರಿಕ್ ಇಲ್ಲ, ನೋ ಕ್ವಶನ್ ಆಫ್ ಟ್ರಿಕ್. ಇದನ್ನ ತದನಂತರ ತಗೋತೀನಿ. ಸಿಂಪಲ್ ಪ್ರೆಸೆಂಟ್ ಒಂದು,
ಇಲ್ಲಿ ಐತಲ್ರಿ ಸಿಂಪಲ್ ಪಾಸ್ಟ್ ಒಂದು, ಆಮೇಲೆ ಟು ಹ್ಯಾವ್ ವರ್ಬ್ನಾಗ ಪ್ರೆಸೆಂಟ್ ಒಂದು ಪಾಸ್ಟ್ ಒಂದು. ಈ 4 ಟೇಬಲ್ಗಳನ್ನ ಒಂದು ರೀತಿಯಲ್ಲಿ ಇಂಟರಾಗೇಟಿವ್ ಮಾಡ್ತೀವಿ, ನೆಗೆಟಿವ್ ಮಾಡ್ತೀವಿ. ಇದನ್ನ ತದನಂತರದಲ್ಲಿ ಹೇಳ್ತೀನಿ, ತದನಂತರದಲ್ಲೇ ನಾಳೆ ಮುಂದಿನ ವಿಡಿಯೋದಲ್ಲೇ ಹೇಳ್ತೀನಿ. ಬಹುತೇಕ ಹೇಳ್ಕೊಂಡ ಹೋಗ್ಬೇಕಾಗ್ತದೆ, ನಾನು ವೇಟ್ ಮಾಡ್ತೀರಿ. ಇವಾಗ ಪ್ರೆಸೆಂಟ್ ಒಳಗ 4 ಟೆನ್ಸಸ್ ಬರ್ತಾವಲ್ಲ, ಇದು ಸಿಂಪಲ್ ಪ್ರೆಸೆಂಟ್, ಇದು ಬಿಡ್ತೇನೆ. ಪ್ರೆಸೆಂಟ್ ಕಂಟಿನ್ಯೂಸ್ ಹೇಳ್ತೇನಲ್ರಿ, ಈಗೇನ್ ಮಾಡಿದ್ವಲ್ಲ ಟು ಬಿ ಮತ್ತು ಟು ಹ್ಯಾವ್, ಅದೇ ರೀತಿಯಲ್ಲಿ ಇದು ಎಲ್ಲವೂ ಟು ಡೂ ವರ್ಬ್ 12 ಟೆನ್ಸ್ ಬರ್ತಾವಿಲ್ರಿ. ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್ ಅಷ್ಟೇ ಬೇರೆ, ಅವನಷ್ಟೇ ಬಿಟ್ಟಿರ್ತೀನಿ. ಈ ಪ್ರೆಸೆಂಟ್ 3 ಟೆನ್ಸ್ ಹೇಳ್ತಾನ್ರಿ, ಕಂಟಿನ್ಯೂಸ್, ಪರ್ಫೆಕ್ಟ್, ಪರ್ಫೆಕ್ಟ್ ಕಂಟಿನ್ಯೂಸ್. ಪಾಸ್ಟ್ ನ 3 ಟೆನ್ಸ್ ಹೇಳ್ತೇನ್ರಿ, ಕಂಟಿನ್ಯೂಸ್, ಪರ್ಫೆಕ್ಟ್, ಪರ್ಫೆಕ್ಟ್ ಕಂಟಿನ್ಯೂಸ್. ಫ್ಯೂಚರ್ನಾಗ 4 ಟೆನ್ಸ್ ಹೇಳ್ತಾನ್ರಿ. ಇದೇ ರೀತಿನೇ ಮಾಡ್ತೀವಿ ಎಲ್ಲಗಳನ್ನು. ಆದ್ರಿಂದ ಇವೆಲ್ಲಗಳನ್ನು ಕೂಡಿಸ್ಕೊಂಡು ಒಂದು ವಿಡಿಯೋ ಮಾಡಿ ಕೈ ಬಿಡ್ತೀನಿ. ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್ ಅಂಡ್ ಟು ಹ್ಯಾವ್ ವರ್ಬ್ ಪ್ರೆಸೆಂಟ್ ಪಾಸ್ಟ್, ಅದಕ್ಕೊಂದು ವಿಡಿಯೋ ಬೇರೆ ಮಾಡ್ತೀನಿ. ಹೆಚ್ಚು ಸಮಯ ಬೇಕಾಗ್ತದೆ, ಇದ್ರಾಗ ಆಗೋದಿಲ್ಲ ಅದು. ಮತ್ತೆ ಇವೆಲ್ಲ ಸಿಮಿಲರ್ ಇರ್ತಕ್ಕಂಥದ್ದು ಎಲ್ಲ ಉಳ್ಕೊಂಡು ಕೊಡ್ತಾವಲ್ಲ, ಅದಕ್ಕೆ ಹೇಳ್ತೀನಲ್ರಿ, ಪ್ಲೇನ್ ಆಗಿ ಕಲಿಸ್ತಾನೆ, ಏನೂ ಟ್ರಿಕ್ ಇಲ್ಲ. ಟೀಚಿಂಗ್ ಈಜಿ ಆಗ್ಬೇಕು, ಲರ್ನಿಂಗ್ ಈಜಿ ಆಗ್ಬೇಕಲ್ಲ, ಅದಕ್ಕೆ ಸಿಂಪಲ್ ಪ್ರೆಸೆಂಟ್ ಬಿಟ್ಟುಬಿಟ್ಟು ನಾವೀಗ ಸ್ಕಿಪ್ ಮಾಡಿದ್ವಿ. ನಾಳೆ ಹೇಳ್ತೇನೆ ರೀ, ವೇಟ್ ಮಾಡಿ ಫ್ರೆಂಡ್ಸ್, ನೋಡ್ತಾ ಇರ್ರಿ. ಭಾಳ ಇಂಪಾರ್ಟೆಂಟ್ ಮಾತಿದು. ಸಿಂಪಲ್ ಪ್ರೆಸೆಂಟೇ ಇಂಪಾರ್ಟೆಂಟ್, ಸಿಂಪಲ್ ಪಾಸ್ಟೇ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂದ್ರೆ, ನಿಮಗೆ ಪ್ಯಾಸಿವ್ ವಾಯ್ಸ್ ಮಾಡಲಿಕ್ಕೆ, ಡೈರೆಕ್ಟ್ ಇಂಡೈರೆಕ್ಟ್ ಮಾಡಲಿಕ್ಕೆ, ಫ್ರೇಮಿಂಗ್ ಕ್ವಶನ್ ಮಾಡಲಿಕ್ಕೆ ಯಾವುದೇ ಗ್ರಾಮರನ್ನ ಪರೀಕ್ಷೆ ಒಳಗೆ ಕೊಟ್ಟರಂದ್ರೆ ಕೊಡುವಂಥ ಸೆಂಟೆನ್ಸ್ ಸರಿಯಾಗಿ ಕೇಳಿಸ್ಕೊಡ್ರಿ. ಅದು ಸಿಂಪಲ್ ಪ್ರೆಸೆಂಟ್ ಇರ್ತೈತಿ, ಇಲ್ಲ ಸಿಂಪಲ್ ಪಾಸ್ಟ್ ಇರ್ತೈತಿ. 99%. ಇವೊಂಥರ ಧ್ರುವ ನಕ್ಷತ್ರ ಇದ್ದಂಗ ಅದು. ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್ ಧ್ರುವ ನಕ್ಷತ್ರ ಇದ್ದಂಗ, ಅಷ್ಟು ಶಾಶ್ವತ, ಬಹಳ ಮಹತ್ವದ ಐತಲ್ಲ. ಅದಕ್ಕಾಗಿ ಇದಕ್ಕೆ ವಿತ್ ಫುಲ್ ಫೋರ್ಸ್ ಸಪರೇಟ್ ವಿಡಿಯೋ ಮಾಡಿ ಇದನ್ನ ಫುಲ್ ಫೋರ್ಸಿಬ್ಲಿ ನಿಮ್ಗೆ ಟೀಚ್ ಮಾಡ್ತೇನೆ. ಅಂಡ್ ಅಷ್ಟೇ ಸೋ ಪರ್ಫೆಕ್ಟ್ಲಿ ಯು ವಿಲ್ ಲರ್ನ್ ಇಟ್. ಹಾಗಾಗಿ ಇದನ್ನು ಸ್ವಲ್ಪ ಬದಿಗಿಡೋಣ. ಸಿಂಪಲ್ ಪ್ರೆಸೆಂಟ್ ನಾಳೆ ವಿಡಿಯೋದಲ್ಲಿ ಅಷ್ಟೇ. ಸಿಂಪಲ್ ಪ್ರೆಸೆಂಟ್ ಒಂದು, ಸಿಂಪಲ್ ಪಾಸ್ಟ್ ಒಂದು, ಟು ಹ್ಯಾವ್ ವರ್ಬ್ ಪ್ರೆಸೆಂಟ್ ಪಾಸ್ಟ್. ಪ್ರೆಸೆಂಟ್ ಕಂಟಿನ್ಯೂಸ್ ಮಾಡಿಕೊಡ್ತೀನಲ್ರಿ, ಅದು ಅದೇ ತರ ಮಾಡ್ತೀವ್ರಿ. ಆಯಾ ಮೀಟಿಂಗ್ ವಿದ್ಯಾರ್ಥಿಗಳೇ, ಒಂದು ನಿಮಗೆ ಇನ್ನೊಂದ್ಸಲ ಹೇಳಿ, ನಾನು ಸರಿಯಾಗಿ ಕೇಳಿಸ್ಕೊಡ್ರಿ ವಿದ್ಯಾರ್ಥಿಗಳೇ. ಒಂದು ಮಾತನ್ನ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಡ್ರಿ, ಬಹಳ ಮಹತ್ವದತಿ ತಿಳ್ಕೊಡ್ರಿ. ಟು ಬಿ ವರ್ಬ್ನಲ್ಲಿ ಆಯಾಮ್ ಬಂತು. ಪ್ರೆಸೆಂಟ್ ಕಂಟಿನ್ಯೂಸ್ ಟು ಡೂ ವರ್ಬ್ನಲ್ಲಿ ಐ ಆಮ್ ಈಟಿಂಗ್ ಅಂತ ಬರ್ತೈತಿ. ಸರಿಯಾಗಿ ತಿಳ್ಕೊಡ್ರಿ. ಇಲ್ಲಿ ಬಂದದ್ದು ಯಾಮ ಮೇನ್ ವರ್ಬ್ ಇರುವಿಕೆಯನ್ನು ತೋರಿಸ್ತೈತ್ರಿ. ಮುಂದೆ ING ಫಾರ್ಮ್ ಇರುವುದಿಲ್ಲ ಇಲ್ಲಿ, ಇದೇ ಮೇನ್ ವರ್ಬ್. ನಾನು ಇರುತ್ತೇನೆ ಅಂತ ಆಗ್ತೈತಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಬರುತ್ತಲ್ಲ ಇದು ಆಯಾಮ್ ಅಂತೇಳಿ, ಇದು ಇರುತ್ತೇನೆ ಅಂತ ಆಗುದಿಲ್ರಿ ವಿದ್ಯಾರ್ಥಿಗಳೇ. ಇದು ಮೇನ್ ವರ್ಬ್ನ ಅಲ್ಲ, ಇದು ಯಾಮ ಹೆಲ್ಪಿಂಗ್ ವರ್ಬ್ ಅಂತೀವಿ, ಇದಕ್ಕ ಆಕ್ಸಿಲಿಯರಿ ಅಂತೀವಿ. ಇದಕ್ಕೆ ಇರುವಿಕೆಯನ್ನು ತೋರಿಸೋದಲ್ರಿ ಇದು. ಈಟ್ ಅನ್ನುವಂಥದ್ದೊಂದು ವರ್ಬ್, ಅದಕ್ಕೆ ING ಫಾರ್ಮ್ ಯೂಸ್ ಮಾಡೋದ್ರ ಮುಖಾಂತರ ಮತ್ತು ಅವುಗಳ ಜೊತೆಗೆ ಹಿಂದ ಟು ಬಿ ವರ್ಬ್ಸ್ ಗಳನ್ನ ಹೆಲ್ಪಿಂಗ್ ವರ್ಬ್ ಆಗಿ ಯೂಸ್ ಮಾಡ್ಕೊಳ್ಳೋದ್ರ ಮುಖಾಂತರ ಒಂದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಫಾರ್ಮೇಶನ್ ಆಗ್ತೈತಿ. ಐ ಆಮ್ ಟೀಚರ್ ಬೇರೆ, ಐ ಆಮ್ ಟೀಚಿಂಗ್ ಬೇರೆ. ಐ ಆಮ್ ಟೀಚರ್ ಅಂದ್ರೆ ನಾನು ಟೀಚರ್ ಇರುತ್ತೇನೆ, ಮೇನ್ ವರ್ಬ್ ಆಗ್ತೈತಿ. ಐ ಆಮ್ ಟೀಚಿಂಗ್ ಅಂದ್ರೆ ಟೀಚಿಂಗ್ ಮೇನ್ ವರ್ಬ್, ಯಾಮ್ ಹೆಲ್ಪಿಂಗ್ ವರ್ಬ್. ಆದರೆ ಇಂಟರಾಗೇಟಿವ್ ನೆಗೆಟಿವ್ ಮಾಡುವಾಗ ಮೇನ್ ವರ್ಬ್ ಆಗಿ ಬಂದ್ರು ಮತ್ತು ಹೆಲ್ಪಿಂಗ್ ವರ್ಬ್ ಆಗಿ ಬಂದ್ರು ಒಂದೇ ರೀತಿಯಲ್ಲಿ ಇಂಟರಾಗೇಟಿವ್ ಮಾಡುತ್ತೇವೆ. ಐ ಆಮ್ ಟೀಚರ್ ಮೇನ್ ವರ್ಬ್, ಇದನ್ನ ಇಂಟರಾಗೇಟಿವ್ ಮಾಡ್ರಿ. ಆಮ್ ಐ ಟೀಚರ್? ಐ ಆಮ್ ಈಟಿಂಗ್, ಇದನ್ನ ಇಂಟರಾಗೇಟಿವ್ ಮಾಡ್ರಿ. ಆಮ್ ಐ ಈಟಿಂಗ್? ಹೆಲ್ಪಿಂಗ್ ವರ್ಬ್ ಆಗಿರ ಬರಲಿ, ಮೇನ್ ವರ್ಬ್ ಆಗಿರ ಬರಲಿ, ಇಂಟರಾಗೇಟಿವ್ ನೆಗೆಟಿವ್ ಮಾಡೋದು ಒಂದೇ ರೀತಿ. ಆದರೆ ಇದು ಮೇನ್ ವರ್ಬ್ ಹೆಲ್ಪಿಂಗ್ ವರ್ಬ್ ನಿಮಗೆ ತಿಳುವಳಿಕೆ ಬೇಕೇ ಬೇಕು.
ಈ ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ವಿಷ್ಣುವರ್ಧನ್ ನೋಡ್ರಿ, ಎರಡೆರಡು ಪಾತ್ರ ಮಾಡ್ತಾರೆ. ಎರಡೆರಡು ಪಾತ್ರ ಒಂದೊಂದು ಸಿನಿಮಾದಾಗ. ತಂದೆ ಪಾರ್ಟ್ ಮಾಡ್ತಾರೆ, ಮಗನ ಪಾರ್ಟ್ ಮಾಡ್ತಾರೆ, ಇಲ್ಲ ಅಣ್ಣನ ಪಾರ್ಟ್ ಮಾಡ್ತಾನೆ, ತಮ್ಮನ ಪಾರ್ಟ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಟು ಬಿ ವರ್ಬ್ಗಳು ಮತ್ತು ಟು ಹ್ಯಾವ್ ವರ್ಬ್ಗಳು ಡಬಲ್ ರೋಲ್ ಮಾಡ್ತಾವ್ರಿ. ಇರುವಿಕೆಯನ್ನು ತೋರ್ಸಕ ಮೇನ್ ವರ್ಬ್ ಆಗಿ ಬರ್ತಾವ. ಕಂಟಿನ್ಯೂಸ್ ಟೆನ್ಸ್ ಒಳಗ ಪ್ರೆಸೆಂಟ್ ಕಂಟಿನ್ಯೂಸ್, ಪಾಸ್ಟ್ ಕಂಟಿನ್ಯೂಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸಸ್ ಒಳಗ ಏನ್ ಮಾಡ್ತಾವು? ಹೆಲ್ಪಿಂಗ್ ವರ್ಬ್ ಆಗಿ ಬರ್ತಾವ್ರಿ. ಅದೇ ರೀತಿಯಲ್ಲಿ ಟು ಹ್ಯಾವ್ ವರ್ಬ್ಸ್ ಕೂಡ ಅದು ಬಂದಾಗ ಹೇಳ್ತಾನಂತ. ಟು ಹ್ಯಾವ್ ವರ್ಬ್ಸ್ ಏನ್ ಮಾಡ್ತದ? ಹೊಂದಿರುವಿಕೆಯನ್ನು ತೋರಿಸ್ತೈತಿ. ಇಲ್ಲ ಐತಲ್ಲ ಟು ಹ್ಯಾವ್ ವರ್ಬ್. ಸರಿಯಾಗಿ ಕೇಳಿಸ್ಕೊಟ್ರಿ ವಿದ್ಯಾರ್ಥಿಗಳ ನೀವು. ಐ ಹ್ಯಾವ್ ಅಂದ್ರೆ ನಾನು ಹೊಂದಿರುತ್ತೇನೆ, ನನ್ನ ಹತ್ರ ಇರುತ್ತದೆ. ಐ ಹ್ಯಾವ್ 20 ರೂಪೀಸ್. ಇದು ಮೇನ್ ವರ್ಬ್ ಇದು. ಬಟ್ ಇದೇ ಹ್ಯಾವ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನೊಳಗ ಪ್ರೆಸೆಂಟ್ ಕಂಟಿನ್ಯೂಸ್ ಮಾಡ್ಲಿಕ್ಕೆ ಈಗ ಇಲ್ಲಿ ಬರ್ರಿ, ನಂತರದ ಪ್ರೆಸೆಂಟ್ ಪರ್ಫೆಕ್ಟ್ ಇಲ್ಲಿ ಹ್ಯಾವ್ ಬರ್ತೈತಿ. ಅದ್ರ ಮುಂದೆ ಪಾಸ್ಟ್ ಪಾರ್ಟಿಸಿಪಲ್ ಐತಿ. ಇದು ಮೇನ್ ವರ್ಬ್ ಅಲ್ರಿ. ಹೊಂದಿರುವಿಕೆ ಅಂತ ಮೀನಿಂಗು ಕೊಡೋದಿಲ್ಲ ಇದು. ಏನಾಗುತ್ತಂದ್ರೆ ಇದು ಹೆಲ್ಪಿಂಗ್ ವರ್ಬ್ ಇದು. ಇಲ್ಲಿ ಇವಾಗ ವರ್ಬ್ ಪಾಸ್ಟ್ ಪಾರ್ಟಿಸಿಪಲ್ ಬರ್ತದೆ, ಈಟನ್ ಅಂತ ಹೇಳಿ. ಅದಕ್ಕೆ ನೀನು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಮಾಡ್ಕೋಬೇಕಂದ್ರೆ ವರ್ಬ್ ಇಂದ ಪಾಸ್ಟ್ ಪಾರ್ಟಿಸಿಪಲ್ ಪರ್ಫೆಕ್ಟ್ ಇರ್ಬೇಕು ನೀವು. ಹುಷಾರಿ, ಬಹಳ ಮುಖ್ಯವಾಗಿ ಇನ್ನೊಂದ್ಸಲ ಹೇಳ್ತೀನಿ ದಯಮಾಡಿ. ಟು ಬಿ ವರ್ಬ್ಸ್ ಯಾಮಿಸ್ ಆರ್ ವಾಸ್ ವೇರ್ ಶಾಲ್ ಬಿ ವಿಲ್ ಬಿಗಳು ಮೇನ್ ವರ್ಬ್ ಆಗಿ ಇರುವಿಕೆಯನ್ನು ತೋರ್ಸಕ್ ಬರ್ತವೆ. ಮತ್ತು ಟು ಡೂ ವರ್ಬ್ ನೊಳಗ 3 ಕಂಟಿನ್ಯೂಸ್ ಟೆನ್ಸ್ ನೊಳಗ ಹೆಲ್ಪಿಂಗ್ ವರ್ಬ್ ಆಗಿ ಬರ್ತವೆ ಐಎನ್ಜಿ ವರ್ಬ್ಗಳ ಜೊತೆಗೆ. ಅದೇ ರೀತಿಯಲ್ಲಿ ಟು ಹ್ಯಾವ್ ವರ್ಬ್ಗಳು ಮೇನ್ ವರ್ಬ್ ಆಗಿ ಹೊಂದಿರುವಿಕೆಯನ್ನು ತೋರ್ಸಕ್ ಬರ್ತವೆ. ಮತ್ತು ಅವೇ ಟು ಹ್ಯಾವ್ ವರ್ಬ್ಗಳು ಟು ಡೂ ವರ್ಬ್ ನೊಳಗ ಪರ್ಫೆಕ್ಟ್ ಟೆನ್ಸಸ್, ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್, ಫ್ಯೂಚರ್ ಪರ್ಫೆಕ್ಟ್, ಈ ಟೆನ್ಸಸ್ ಗಳಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿ ಬರ್ತವೆ. ಪಾಸ್ಟ್ ಪಾರ್ಟಿಸಿಪಲ್ ಜೊತೆಗೆ ಬರ್ತವೆ, ಪಾಸ್ಟ್ ಪಾರ್ಟಿಸಿಪಲ್ ಜೊತೆಗೆ. ಇವಾಗ ಇದು ಹೆಲ್ಪಿಂಗ್ ವರ್ಬ್ ರೀ, ಮೇನ್ ವರ್ಬ್ ಅಲ್ಲ. ವಿಷ್ಣುವರ್ಧನ್ ತರಹ ಟು ಬಿ ಮತ್ತು ಟು ಹ್ಯಾವ್ಗಳು 2 ರೋಲ್ ಮಾಡ್ತವೆ. ಇರುವಿಕೆಯನ್ನು ಹೊಂದಿರುವಿಕೆಯನ್ನು ತೋರ್ಸಕ್ ಬಂದಾಗ ಮೇನ್ ವರ್ಬ್ ಆಗ್ತವೆ. ಟು ಡೂ ವರ್ಬ್ಗಳ ಜೊತೆಗೆ ಹೆಲ್ಪಿಂಗ್ ವರ್ಬ್ ಆಗಿ ಬಂತು ಅಂದ್ರೆ ಅವು ಹೆಲ್ಪಿಂಗ್ ವರ್ಬ್ ಆಗ್ತವೆ. ಅವಕ್ಕೆ ಮೇನ್ ವರ್ಬ್ ಮುಂದೆ ಬೇಕಾಗ್ತೈತಿ. ಕಂಟಿನ್ಯೂಸ್ ಟೆನ್ಸ್ ಆದ್ರೆ ಈಟಿಂಗ್ ಅಂತ ಮಾಡ್ತೀವಿ, ಪರ್ಫೆಕ್ಟ್ ಟೆನ್ಸ್ ಆದ್ರೆ ಈಟನ್ ಅಂತ ಮಾಡ್ತೀವಿ. ಮತ್ತು ಇದು ಐತಲ್ಲ ಟು ಹ್ಯಾವ್ ವರ್ಬ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಾಗೂ ಬರ್ತದ. ಇಲ್ಲಿದೆ ನೋಡ್ಕೊಡ್ರಿ. ಐ ಹ್ಯಾವ್ ಬೀನ್ ಮತ್ತೊಂದು ಹೆಲ್ಪಿಂಗ್ ವರ್ಬ್ ಬರ್ತದೆ ಇಲ್ಲಿ. ವಿದ್ಯಾರ್ಥಿಗಳು ಇದು ಗಮನ ಇರಲಿ. ಹಿಂದಿನ ವಿಡಿಯೋದಲ್ಲಿ ನಾನು ಕ್ಲಿಯರ್ ಹೇಳೇನೆ. ಯಾವುದು ನನಗನ್ಸ್ತದ ವಿಡಿಯೋ ನಂಬರ್ 4 ಅಂತ ಅನಿಸ್ತದ್ರಿ. ವಿಡಿಯೋ ಪಾರ್ಟ್ 4 ನೊಳಗ ಇವು ಯಾವ ರೀತಿ ಹೆಲ್ಪಿಂಗ್ ವರ್ಬ್ ಆಗಿ ಬರ್ತಾವ, ಯಾವ ರೀತಿ ಮೇನ್ ವರ್ಬ್ ಆಗಿ ಬರ್ತಾವ ಮಸ್ತ್ ಹೇಳೇನೆ. ವಿಡಿಯೋ ನಂಬರ್ 4 ನಾಗೂ ಹೇಳೇನೆ. ನನಗನ್ಸಿದ ಮಟ್ಟಿಗೆ ವಿಡಿಯೋ ನಂಬರ್ 3 ಹೇಳ್ತೇನೆ. 3 ಟು ಡೂ ವರ್ಬ್ ಬರ್ತೀನಲ್ರಿ, ಅವಾಗ ಹೇಳಿರ್ತೀನಿ. ಪಾರ್ಟ್ ನಂಬರ್ 1 ಏನ್ ಮಾಡೀನಿ? ಟು ಬಿ ವರ್ಬ್ ಹೇಳಿ. ಪಾರ್ಟ್ ನಂಬರ್ 2 ಟು ಹ್ಯಾವ್ ವರ್ಬ್ಸ್ ಹೇಳಿ. ಪಾರ್ಟ್ ನಂಬರ್ 3 ಟು ಡೂ ವರ್ಬ್ ಹೇಳ್ಬೇಕಲ್ಲ. ಆ ಟು ಡೂ ವರ್ಬ್ ಒಳಗೆ ಐ ಈಟ್, ಐ ಆಮ್ ಈಟಿಂಗ್, ಐ ಹ್ಯಾವ್ ಈಟನ್, ಐ ಹ್ಯಾವ್ ಬೀನ್ ಈಟಿಂಗ್ ಅಂತ ಹೇಳೋ ಮುಂದೆ ಯಾವ ಹೆಂಗಿದು ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಅಲ್ಲ. ಅವಾಗ ಹೇಳಿನಿ ವಿಡಿಯೋ ನಂಬರ್ 3 ವಿಡಿಯೋ ನಂಬರ್ 4 ಹೇಳಿನಿ. ಮತ್ತೆ ಈಗ ಒಂದ್ಸಲ ಹೇಳಿನಿ. ಐ ಹ್ಯಾವ್ 20 ರೂಪೀಸ್ ಬೇರೆ, ಐ ಹ್ಯಾವ್ ಡ್ರಂಕ್ ಕಾಫಿ ಬೇರೆ. ನಮ್ಮ ಮಾತು ನೀವು ಪುನಃ ಹಾಕಿಕೊಂಡು ಕೇಳ್ಕೊಡ್ರಿ ವಿದ್ಯಾರ್ಥಿಗಳೇ, ನೀವು ಪರ್ಫೆಕ್ಟ್ ಆಗ್ತಾರೆ. ಇದು ಬಹಳ ಗೊಂದಲ ವಿದ್ಯಾರ್ಥಿಗಳಲ್ಲಿ, ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ಟೈಮ್ ತಗೊಂಡೆ. ಬರ್ರಿ ಮಕ್ಕಳೇ, ಇದು ಮಾಡಿನಲ್ರಿ, ಇದು ಮಾಡ್ತೇನ್ರಿ, ಮಾಡ್ಬೇಕಿದೆ. ಐ ಆಮ್ ಈಟಿಂಗ್, ಎಮ್ ಐ ಈಟಿಂಗ್, ಆರ್ ವಿ ಈಟಿಂಗ್, ಆರ್ ಯು ಈಟಿಂಗ್, ಆರ್ ಯು ಈಟಿಂಗ್, ಈಸ್ ಹಿ ಈಟಿಂಗ್, ಆರ್ ದೇ ಈಟಿಂಗ್, ಈಸ್ ಶಿ ಈಟಿಂಗ್, ಆರ್ ದೇ ಈಟಿಂಗ್, ಈಸ್ ಇಟ್ ಈಟಿಂಗ್, ಆರ್ ದೇ ಈಟಿಂಗ್. ಓಕೆ. ಐ ಆಮ್ ವಾಚಿಂಗ್ ಟಿವಿ. ಎಮ್ ಐ ಸ್ವಲ್ಪ ಸ್ಪೀಡ್ ಮಾಡ್ಬೇಕಂತ ಅನಿಸ್ತದೆ ನನಗೆ. 44 ಮಿನಿಟ್ಸ್ ಅದನ್ನ ಸ್ಟಾರ್ಟ್ ಮಾಡಿ 1 ಅವರ್ ಸಾಕು ನನಗೆ. ಜಾಸ್ತಿ ಅಂದ್ರೆ ಸ್ವಲ್ಪ ಅಷ್ಟು ಮತ್ತೆ ಬೇರೆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಬರ್ತವೆ. ನಾನು ಅಷ್ಟು ಎಕ್ಸ್ಪರ್ಟ್ ಅಲ್ಲ ಟೆಕ್ನಾಲಜಿ ಒಳಗೆ. ನಾಲೆಜ್ ಬೇಕಾದಷ್ಟಿದೆ. ಈ ಸದ್ಯಕ್ಕೆ ಬಂದೇನಲ್ಲ ಸ್ವಲ್ಪ ಇದು ಅದು ಅಂತ ದೊಡ್ಡ ವಿಡಿಯೋನ ಅಪ್ಲೋಡ್ ಮಾಡೋದು ಸ್ವಲ್ಪ ನನಗೆ ಚೂರ್ ಐ ಫೀಲ್ ರಾದರ್ ಡಿಫಿಕಲ್ಟಿ. ಸೊ ಐ ಶುಡ್ ನಾಟ್ ಕ್ರಾಸ್
1 hour. I have to finish my video within an hour. Already it is 45 minutes, so I would have to go a little faster. I am watching TV. Am I watching TV? You are wasting your time. Are you wasting your time? Ravi is drawing pictures. Same adare ಎಲ್ಲವೂ ಹಿಂಗಾಗಿ ನಿಧಾನ ಯಾಕೆ ಹೋಗ್ಬೇಕು ಮತ್ತೆ ಯಾಕ್ರೆ Ravi is drawing pictures. Is Ravi drawing pictures? The boy is reading English. Is the boy reading English? The boys are reading English. Are the boys reading English? Present perfect tense. I have eaten. Have I eaten? Have we eaten? Have you eaten? Have you eaten? Has he eaten? Have they eaten? Has she eaten? Have they eaten? Has it eaten? Have they eaten? I have sung a song. Have I sung a song? I have sung a song. Have I sung a song? We have drunk coffee. Have we drunk coffee? Veena has learnt grammar. Has Veena learnt grammar? The boy has won the match. Has the boy won the match? The boys have won the match. Have the boys won the match? Perfect tense. Perfect continuous tense. I have been eating. We have been eating. ಇಲ್ಲೊಂದು ಮಾತು ಎಡಿಷನ್ ಮಾಡಬೇಕಾಗ್ತದೆ ನಾವು. ಇಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಎರಡು ಬರ್ತಾವ್ರಿ. ಯಾವ ಮತ್ತು ಬೀನ್. ಈಟಿಂಗ್ ಪ್ರಿನ್ಸಿಪಲ್ ವರ್ಬ್ ಇದು. ಇದು ಹೆಲ್ಪಿಂಗ್ ವರ್ಬ್ ನಂಬರ್ 1, ಹೆಲ್ಪಿಂಗ್ ವರ್ಬ್ ನಂಬರ್ 2, ಪ್ರಿನ್ಸಿಪಲ್ ವರ್ಬ್. ಹೆಲ್ಪಿಂಗ್ ವರ್ಬ್ ಎರಡು ಬಂದಾಗ ಇಂಟ್ರಾಗೇಟಿವ್ ಮತ್ತು ನೆಗೆಟಿವ್ ಮಾಡ್ಕೋಬೇಕಾದ್ರೆ ಒಂದು ಹೆಲ್ಪಿಂಗ್ ವರ್ಬನ್ನ ಪರಿಗಣಿಸಬೇಕಾಗ್ತದೆ. ಆ ಹ್ಯಾವ್ ಐತಿಲ್ಲ ಹ್ಯಾವ್ ಐ ಮಾಡಿಬಿಡಿದ್ರಿ ಇದನ್ನು ತಗೊಳ್ಳುವಂಗಿಲ್ಲ. ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಂತಾರೆ ಹುಡುಗರು. ನಮ್ಮ ಹುಡುಗರು ನಾ ಹೇಳ್ತೇನಲ್ರಿ ಭಾಳ ಸಲ ಹೇಳ್ತೇನೆ. ಐ ಹ್ಯಾವ್ ಬೀನ್ ಆಗ್ತೈತಿ ಇದು ಇಂಟ್ರಾಗೇಟಿವ್ ಮಾಡ್ಕೋಬೇಕಾದ್ರೆ ಹ್ಯಾವ್ ಐ ಬೀನ್ ಆಗುತ್ತೆ. ಹ್ಯಾವ್ ಬೀನ್ ಐ ತಪ್ಪಾಗುತ್ತೆ. I have been eating. Have I been eating? Have we been eating? Have you been eating? Have you been eating? Has he been eating? Have they been eating? Has she been eating? Have they been eating? Has it been eating? Have they been eating? ಒಂದು ಹೆಲ್ಪಿಂಗ್ ವರ್ಬ್ ತಗೋಬೇಕಾಗ್ತದೆ. ನೆಗೆಟಿವ್ ಮಾಡುವಾಗಾದರೂ ಕೂಡ ಅಷ್ಟೇ ಒಂದು ಹೆಲ್ಪಿಂಗ್ ವರ್ಬ್ ಅದರವಾಗಿ ಹೇಳ್ತಾನೆ. ಎಂಟರ್ ಒಂದು ಸೆಂಟೆನ್ಸಸ್ ಅದಾವ ಮಾಡೋಣ ಬನ್ನಿ. I have been studying hard. Have I been studying hard? You have been selling flowers. Have you been selling flowers? Gauri has been lying. Has Gauri been lying? The boy has been playing chess. Has the boy been playing chess? The boys have been playing chess. Have the boys been playing chess? ಸಿಂಪಲ್ ಪಾಸ್ಟ್ ಈಗಾಗಲೇ ಹೇಳಿದಂತೆ ತದನಂತರದಲ್ಲಿ ತಗೋತೇನೆ ವಿದ್ಯಾರ್ಥಿ. ಪಾಸ್ಟ್ ಕಂಟಿನ್ಯೂಸ್. ಐ ವಾಸ್ ಈಟಿಂಗ್. ವಿ ವರ್ ಈಟಿಂಗ್. ವಾಸ್ ಐ ಈಟಿಂಗ್? ವರ್ ವಿ ಈಟಿಂಗ್? ವರ್ ಯು ಈಟಿಂಗ್? ವರ್ ಯು ಈಟಿಂಗ್? ವಾಸ್ ಹಿ ಈಟಿಂಗ್? ವರ್ ದೇ ಈಟಿಂಗ್? ವಾಸ್ ಶಿ ಈಟಿಂಗ್? ವರ್ ದೇ ಈಟಿಂಗ್? ವಾಸ್ ಇಟ್ ಈಟಿಂಗ್? ವರ್ ದೇ ಈಟಿಂಗ್? Sentences. We were playing chess. Were we playing chess? I was reading English. Was I reading English? You were dancing nicely. Were you dancing nicely? The boy was studying in the library. Was the boy studying in the library? The boys were studying in the library. Were the boys studying in the library? Past perfect tense. I had eaten. We had eaten. Had I eaten? Had we eaten? Had we eaten? Had you eaten? Had you eaten? Had he eaten? Had they eaten? Had she eaten? Had they eaten? Had it eaten? Had they eaten? Easy ಅಂತಲ್ರಿ ಆಡ್ಕೊಂತಿದ್ದಂಗೆ ಮಜಾ ಕೊಡ್ತೈತ್ರಿ. ನಾಲೆಜ್ ಜೊತೆಗೆ ಮಜಾದ ಜೊತೆಗೆ ನಾಲೆಜ್. I had drunk coffee. Had I drunk coffee? You had sung a song. Had you sung a song? Anant Kumar had written a letter. Had Anant Kumar written a letter? The boy had bought pens. Had the boys bought pens? Had the boy bought pens? The boys had bought pens. Had the boys bought pens? Perfect, past perfect continuous tense. I had been eating.
Had I been eating? Had we been eating? Had you been eating? Had you been eating? Had he been eating? Had they been eating? Had she been eating? Had they been eating? Had it been eating? Had they been eating? Sentences. I had been writing poems. Had I been writing poems? You had been telling stories. Had you been telling stories? Manoj had been saving money. Had Manoj been saving money? The boy had been working hard. Had the boy been working hard? The boys had been drawing pictures. Had the boys been drawing pictures? Future. I shall eat, we shall eat. Shall I eat? Shall we eat? Will you eat? Will you eat? Will he eat? Will she eat? Will they eat? Will she eat? Will they eat? Will it eat? Will they eat? Examples. I shall solve this problem. Shall I solve this problem? We shall grow trees. Shall we grow trees? Ravi will help you. Will Ravi help you? The boy will pass MBBS. Will the boy pass MBBS? The boys will pass MBBS. Will the boys pass MBBS? Future continuous tense. I shall be eating. Shall I be eating? Shall we be eating? Will you be eating? Will you be eating? Will he be eating? Will they be eating? Will she be eating? Will they be eating? Will it be eating? Will they be eating? I shall be driving car. Shall I be driving car? I shall be cooking delicious food. Shall I be cooking delicious food? Deepa will be washing dresses. Will Deepa be washing dresses? The boy will be reading newspaper. Will the boy be reading newspaper? The boys will be reading newspaper. Will the boys be reading newspaper? Future continuous. Coming to future perfect. Coming to future perfect, friends. I shall have eaten. We shall have eaten. Shall I have eaten? Shall we have eaten? Will you have eaten? Will you have eaten? Will he have eaten? Will they have eaten? Will she have eaten? Will they have eaten? Will it have eaten? Will they have eaten? Examples now. I shall have passed IAS. Shall I have passed IAS? We shall have written letters. Shall we have written letters? You will have lost this chance. Will you have lost this chance? The boy will have got the chance. Will the boy have got the chance? The boys will have learned grammar. Will the boys have learned grammar? Last tense, friends. ಖುಷಿ ಅಂತ ಅನಿಸ್ತಾ ಇದ್ರಿ. I shall future perfect continuous tense. I shall have been eating. Shall I have been eating? ಒಂದೇ ಹೆಲ್ಪಿಂಗ್ ವರ್ಬ್ ತಗೋಬೇಕ್ರಿ. I shall I ಇಷ್ಟೇ ಇಂಟ್ರಾಗೇಟಿವ್ ಮಾಡ್ರಿ. ಉಳಿದದ್ದು ಅಫರ್ಮೇಟಿವ್ ಮತ್ತು ಇಂಟ್ರಾಗೇಟಿವ್ ನಲ್ಲಿ ಪ್ಯಾಟರ್ನ್ ಸೇಮ್ ಇರ್ತದೆ. I shall have been eating. Shall I ಅಷ್ಟೇ ಚೇಂಜ್ ಆಗ್ತದೆ. have been eating ಸೇಮ್ ಉಳಿದೈತ್ರಿ. Shall I have been eating? Shall we have been eating? Will you have been eating? Will you have been eating? Will he have been eating? Will they have been eating? Will she have been eating? Will they have been eating? Will it have been eating? Will they have been eating? ಸ್ವಲ್ಪ ಬಳಕೆ ಕಡಿಮೆ ಮಾಡ್ತೀವಿ ಈ ಟೆನ್ಸಸ್ಗಳನ್ನ. ಫ್ಯೂಚರ್ದೊಳಗೆ ಭಾಳ ಸಿಂಪಲ್ ಫ್ಯೂಚರ್ ಕಂಟಿನ್ಯೂಸ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಸ್ ಆರ್ ಲೆಸ್ ಯೂಸ್ಡ್ ಟುಡೇ. ದೇ ಆರ್ ಡಿಸ್ಯೂಸ್ಡ್. ಲೆಸ್ ಯೂಸ್ಡ್ ಡಿಸ್ಯೂಸ್ಡ್. ಕಮ್ಮಿ ಯೂಸ್ ಆಗ್ತವೆ.
ಇವನ್ ಸಿಂಪಲ್ ಅದನ್ನೆಲ್ಲ ಹೇಳ್ತೇನೆ ಅಂತಾರೆ ಟೈಮ್ ಆ್ಯಂಡ್ ಟೆನ್ಸ್ ಅಂತ ಉಂಟು ಮಾಡಬೇಕು ಹಂಗೆ ನಾನು ಹಂಗೆ ಹೇಳ್ತೇನೆ ಹಂಗೆ ಮಾಡ್ಲಿಕ್ಕತ್ತೀನಿ ಸಿರೀಸ್ ಅದಾರೆ ಎಲ್ಲ ಸಾಕಷ್ಟು ಅದಾರೆ ಮುಂದೆಲ್ಲ ಹೇಳಿದ್ರಿ ನೋಡ್ತಾ ಇರ್ಬೇಕು ಈ ವರ್ಷ ಈಗ ಸ್ಟಾರ್ಟ್ ಮಾಡಿ ಮೊನ್ನೆ ದಸರಾಗ ಸ್ಟಾರ್ಟ್ ಮಾಡಿ ಮೊನ್ನೆ ಸ್ಟೆಪ್ ಬೈ ಸ್ಟೆಪ್ ನಮ್ಗೆ ಗೊತ್ತದ ಯಾವ್ದು ಮೊದಲು ಹೇಳಬೇಕು ಯಾವ್ದು ನಂತರ ಹೇಳಬೇಕು 1 2 3 4 ಅಂತ ಹೆಂಗೆ ಹೇಳ್ತೀವಿ ಹಂಗೆ ಈ ಟಾಪಿಕ್ ಫಸ್ಟ್ ಈ ಟಾಪಿಕ್ ನೆಕ್ಸ್ಟ್ ಅಂತ ನಮ್ಗೆ ಗೊತ್ತಿದೆ ನಾ ಎಲ್ಲ ಹೇಳ್ತೇನೆ ಯಾವುದು ನನಗೆ ಅವಸರ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ ಮ್ಯಾನಿಪುಲೇಟ್ ಮಾಡಬೇಕಾದ ಅವಶ್ಯಕತೆನೇ ಇಲ್ಲ ಯಾವ ರೀತಿ ಕಲಿಸಿದ್ರೆ ಪರ್ಫೆಕ್ಟ್ ಆಗುತ್ತೆ ಗೊತ್ತಾಯ್ತು ನನಗೆ ಅದೇ ರೀತಿನ ಕಲಿಸ್ತೀನಿ ವಿದ್ಯಾರ್ಥಿಗಳು ನಾನು ಕಲಿಸೋ ರೀತಿಯೊಳಗೆ ವಿಶ್ವಾಸ ಇಟ್ಟು ಕಲಿತಾ ಹೋಗ್ರಿ ಒನ್ ಡೇ ಡೆಫಿನೆಟ್ಲಿ you will respect me definitely. I shall have been learning grammar. Shall I have been learning grammar? We shall have been helping others. Shall we have been helping others? You will have been growing trees. Will you have been growing trees? The boy will have been playing chess. Will the boy have been playing chess? The boys will have been playing. The boys will have been doing yogasanas. Will the boys have been doing yogasanas? ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದೊಳಗೆ ಸ್ವಲ್ಪ ಹೆಚ್ಚಿನ ಪ್ರಯತ್ನ ಆಗಿದೆ ನನಗೆ ಗೊತ್ತದ ಬಟ್ ಏನಾಗಿದಲ್ಲ ಇಂಪಾರ್ಟೆಂಟ್ ಅದಾರೆ ಮತ್ತು ಸ್ವಲ್ಪ ಹೆವಿ ಜಾಸ್ತಿ ಆದಂಗಿಲ್ಲ ವೇಟ್ ಜಾಸ್ತಿ ಆದಂಗಿಲ್ಲ ವಿ ಹ್ಯಾವ್ ಟು ಮಸ್ಟರ್ ಮೋರ್ ಆ್ಯಂಡ್ ಮೋರ್ ಕರೇಜ್ ಮೋರ್ ಆ್ಯಂಡ್ ಮೋರ್ ಸ್ಟ್ರೆಂತ್ ಸರಿ ತಾನೆ ಅದಕ್ಕೆ ಸ್ವಲ್ಪ ಟೈಮ್ ತಗೊಂಡು ಇದೆಲ್ಲ ಮಾಡೀನಿ ಫ್ರೆಂಡ್ಸು 1 ಅವರ್ ಆಗ್ಲಿಕ್ಕೆ ಬಂತು ಮತ್ತಿನ್ನ ಅದು ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ಮತ್ತು ಆಮೇಲೆ ಟು ಹ್ಯಾವ್ ಪ್ರೆಸೆಂಟ್ ಪಾಸ್ಟ್ ಅದಕ್ಕೆ 1 ಅವರ್ ಬೇಕೇ ರೀ ಅದಕ್ಕೆ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಈಗೇನು ಕಲ್ತಿರಲ್ಲ ಇದು ಬೇರೆ ಇದು ಪ್ಲೇನ್ ಸೇಲಿಂಗ್ ಅದು ಪ್ಲೇನ್ ಸೇಲಿಂಗ್ ಇಲ್ಲ sailing with a lot of facing a lot of difficulties but you will get strength ಹಾಗಾಗಿ ಅದನ್ನು ಸಪರೇಟ್ ವಿಡಿಯೋ ಮಾಡ್ತೀನಿ ನಾಳೆ ಮಾಡಿ ನಿಮಗೆ ಹಾಕಿರ್ತೀನಿ ದಿನ ನೋಡ್ಕೋತೀರ್ರಿ ದಿನಾಲೂ ಹಾಕ್ತೀನಿ ರೀ ಸ್ವಲ್ಪ ಈಗ ನಮ್ಮ ವಿದ್ಯಾರ್ಥಿಗಳು PU ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ಅದಾರಲ್ಲ ಅವರಿಗೆ ಎಕ್ಸಾಮ್ ಬರ್ಲಿಕ್ಕೆ ಆ ಕಡೆ ಸ್ವಲ್ಪ ಗಮನ ಕೊಡ್ತೀನಿ ಸ್ವಲ್ಪ ಅಂದ್ರೂ ಒಂದ್ಸಲ ಸೆಕೆಂಡ್ PUC ಎಕ್ಸಾಮ್ಗೆ ಒಂದ್ಸಲ ಯೂನಿವರ್ಸಲ್ ಆಗಿ ಎಲ್ಲರಿಗೂ ಹೆಲ್ಪ್ ಆಗುವಂಥ ಟಾಪಿಕ್ಸ್ ಹೈಸ್ಕೂಲು ಪ್ರೈಮರಿ ಇದೆಲ್ಲ ಇವತ್ತು ಹೇಳಿದಂಥದ್ದು ಐತಲ್ಲ ಇದೆಲ್ಲ ಟೆನ್ಸಸ್ ಆರ್ ಪಾರ್ಟ್ಸ್ ಇದು ಒಂದು ವಿಡಿಯೋ ಇವೆಲ್ಲ ಕ್ಲಾಸಿನ ವಿದ್ಯಾರ್ಥಿ ಇರ್ರೆಸ್ಪೆಕ್ಟಿವ್ ಆಫ್ ಏಜ್ ಅಂಡ್ ಕ್ಲಾಸ್ ಯಾವುದೇ ಕ್ಲಾಸಿಗೆ ಹೋಗ್ರಿ ನೀವು 5th 6th 4th 5th ಎಲ್ಲ ತಗೊಳ್ರಿ ನೀವು ಈಗಂತೂ LKG UKGಗೆ ಬೇಕು ಬೆಂಗಳೂರಂಥ ಸಿಟಿಗಳಿಗೆ ನಾವೆಲ್ಲ ಹಳ್ಳಿಯವ್ರಿ ಸಣ್ಣ ಸಿಟಿ ಅಂದ್ರೆ ದೊಡ್ಡ ಸಿಟಿ ಅಲ್ಲ ಸಣ್ಣ ಸಿಟಿಯವರು ನಾವು ಈ ಲೆಕ್ಕ ಹೇಳಿದ್ರೆ ಅಂದ್ರೆ 5th 4th 5th ಇಲ್ಲಿ ಕೂಡ ಹಂಗ ಫಾಸ್ಟೇ ಅದ ಎಜುಕೇಶನ್ ಮಕ್ಕಳನ್ನೆಲ್ಲ ಒಯ್ದು LKG ಇಂಗ್ಲೀಷ್ ಪೇನ್ ಹಾಸ್ತಾರೆ ಅಲ್ಲೇ ಬೇಕ್ರಿ ಇದೆಲ್ಲ ನಾನು 5th 6th ಅವ್ರಿಗೆ ಹೇಳಿಕ್ ಹೋಗ್ತೇನೆ ಇದೆಲ್ಲ ಆಲ್ರೆಡಿ ದೇ ಹ್ಯಾವ್ ನೋನ್ ಸಮಥಿಂಗ್ ಅಬೌಟ್ ದಿಸ್ ಅಂತ ಅನ್ಸ್ತದೆ ನನಗೆ ಆಶ್ಚರ್ಯ ಆಗ್ತೈತಿ ಮತ್ತು ಬೆಂಗಳೂರು ಅಂತ ಸಿಟಿ ಒಳಗಂತೂ ಏನದಲ್ಲ ಕ್ಲಾಸ್ ಎಂಟರದಲ್ಲ ಹೋಮ್ಲಿ ಅಟ್ಮಾಸ್ಫಿಯರ್ನೊಳಗೆ ಇಂಗ್ಲೀಷ್ ಇರ್ತದೆ ಪ್ಯಾರೆಂಟ್ಸ ಇಂಗ್ಲೀಷ್ ಮಾತಾಡ್ತಾರಲ್ಲ ಬ್ರೆಡ್ ಅಂಡ್ ಬ್ರಾಟ್ ಅಪ್ ಇನ್ ಇಂಗ್ಲೀಷ್ ಸಿಟಿ ಜನ ಅವ್ರಿಗಂತೂ ಇದೆಲ್ಲ ಅದು ಇಂಗ್ಲೀಷ್ ಅದೇನು ಬರ್ತದಲ್ಲ ಅದು ಇದು ಗ್ರಾಮರ್ ಇದು ಗ್ರಾಮರ್ ಇದು ಪೇರೆಂಟ್ಸ್ ಇಂಗ್ಲೀಷ್ ಪೇರೆಂಟ್ಸ್ ಮಾತಾಡ್ತಾರೆ ಅಂದ್ರೆ ಗ್ರಾಮರ್ ಹಂಗೆ ಗೊತ್ತಿರ್ಬೋದು ಇರ್ಲಿಕ್ಕಿಲ್ಲ ಆ ತರಹ ಅದು ಗ್ರಾಮರ್ನ ಕಲಿಬೇಕಾದ್ರೆ ಗೊತ್ತಾಯ್ತು ನಿಮಗೆ ಇದು ಗ್ರಾಮರ್ ಕಲಿಬೇಕಾಗ್ತದೆ ಅಂತೇಳಿ ಓಕೆ ವಿದ್ಯಾರ್ಥಿಗಳೇ ಸ್ವಲ್ಪ ಹೆಚ್ಚಿಗೆ ಮಾತಾಡ್ನೇನು ಅಂತ ಅನಿಸ್ತದ ಬೇಜಾರು ಮಾಡ್ಕೋಬೇಡ್ರಿ ಅದು ಸ್ವಲ್ಪ ಹಂಗದ ಅದು ಕೌನ್ಸಿಲಿಂಗ್ ಅಂತೀವಲ್ಲ ಅದು ಕೂಡ ಮೆಡಿಸಿನ್ ಜೊತೆಗೆ ಕೌನ್ಸಿಲಿಂಗ್ ಕೂಡ ಸ್ವಲ್ಪ ಬೇಕಾಗ್ತದೆ ವಿದ್ಯಾರ್ಥಿಗಳೇ ಅದಕ್ಕೆ ಸ್ವಲ್ಪ ಮಾತಾಡೀನಿ ಓಕೆ ಸ್ಟಾಪ್ ಮಾಡ್ತಕ್ಕಂಥ ಟೈಮ್ ಬಂತು ಎಸ್ ಎಷ್ಟೋ ಈಗ ನೆಕ್ಸ್ಟ್ ವಿಡಿಯೋದೊಳಗೆ ಏನು ಮಾಡ್ತೀನಿ ಅಂತಂದ್ರೆ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ಹೇಳ್ತೀನಿ ರೀ
ಇದು ಸಿಂಪಲ್ ಪಾಸ್ಟ್, ಇದು ಹೇಳ್ತೇನೆ ರೀ. ಇದು ಸಿಂಪಲ್ ಪ್ರೆಸೆಂಟ್, ಇದು ಹೇಳ್ತೇನೆ ರೀ. ಆಮೇಲೆ ಟು ಹ್ಯಾವ್ ವರ್ಬ್ ಪ್ರೆಸೆಂಟ್ ಮತ್ತು ಪಾಸ್ಟ್, ಫ್ಯೂಚರ್ ಬರೋದಿಲ್ಲ. ಇವುಗಳನ್ನೆಲ್ಲ ಒಂದೇ ರೀತಿ ಮಾಡ್ತೀವಿ. 4 ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್, ಟು ಹ್ಯಾವ್ ವರ್ಬ್, ಮೇನ್ ವರ್ಬ್, ಪ್ರೆಸೆಂಟ್, ಪಾಸ್ಟ್ಗಳನ್ನ ಒಂದು ರೀತಿಯಲ್ಲಿ ಇಂಟ್ರಾಗೇಟಿವ್ ಮಾಡ್ತೀವಿ. ಒಂದು ಬೇರೆ ರೀತಿಯಲ್ಲಿ ಅಂದ್ರೆ ಟು ಹ್ಯಾವ್ ಈಗಾಗಲೇ ಮಾಡೇನೆ ಪ್ರೆಸೆಂಟ್, ಅದು ಒಂದು ರೀತಿ ಮಾಡ್ತೀವಿ. ಇನ್ನೊಂದು ರೀತಿ ಐತಿ ಅದು, ಮತ್ತು ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್ ಮುಂದಿನ ವಿಡಿಯೋದೊಳಗೆ ನಿಮಗೆ ಇಂಟ್ರಾಗೇಟಿವ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್. ಅದು ಈ ಮಾಡಿದ್ವಲ್ಲ, ಇದು ಅಷ್ಟೊಂದು ಏನು ಲೆಕ್ಕಕ್ಕೆ ಬೀಳೋದಿಲ್ಲ. ಬೀಳ್ತದೆ, ಇದು ಇಂಪಾರ್ಟೆಂಟ್ ರೀ, ಮತ್ತೆ ಹಾಗೆ ತಿಳ್ಕೊಬೇಡ್ರಿ ಮತ್ತೆ. ಬಟ್ ಇದಕ್ಕಿಂತ ಹೆಚ್ಚು ಇಂಪಾರ್ಟೆಂಟ್ ಅಂದ್ರೆ ಸಿಂಪಲ್. ಯಾಕೆ ಹೆಚ್ಚು ಅಂತ ಹೇಳಿದ್ನಲ್ರ ಆಗಲೇ, ಗ್ರಾಮರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸಾಮ್ದೊಳಗೂ ಕ್ವಶನ್ಸ್ಗಳು ಕೇಳಿದ್ರೆ ನೋಡ್ರಿ, ನೋಡಿ ಆಮೇಲೆ ನನಗೆ ನೀವು ವಿಚಾರ ಮಾಡಿ ನನ್ನ ಮಾತನ್ನೆಲ್ಲ ಸತ್ಯ ಇದು ಸುಳ್ಳಿದು ಅಂತೇಳಿ. ಯಾವುದೇ ಒಂದು ಕ್ಲಾಸಿಗೆ ಹೋಗ್ರಿ ನೀವು, 8th 9th 10th ಫಸ್ಟ್ PUC ಪ್ಯಾಸಿವೈಸ್ ಮಾಡಿಕೊಡು ಅಥವಾ ಫ್ರೇಮಿಂಗ್ ಕ್ವಶನ್ ಮಾಡ್ರಿ ಅಂತ ಕೇಳಿದ್ರಂದ್ರೆ, ರಿಪೋರ್ಟೆಡ್ ಸ್ಪೀಚ್ ಮಾಡು ಅಂತ ಕೇಳಿದ್ರೆ, ಇನ್ಯಾವುದೋ ನೋ ಸೋಮರ್ ಯೂಸ್ ಮಾಡು ಅಂತ ಕೇಳಿದ್ರೆ, ಕೊಡುವಂಥ ಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಇಲ್ಲ ಸಿಂಪಲ್ ಪಾಸ್ಟೇ ಇರ್ತದೆ. ಹಾಗಾಗಿ ನಾವು ಅದನ್ನು ಸ್ವಲ್ಪ ಹೆಚ್ಚು ಕಾಳಜಿಯಿಂದ ನರ್ಚರಿಂಗ್ ಮಾಡಬೇಕಾಗಿದೆ. ನಾಳೆ ಮಾಡ್ತೀನಿ ಫ್ರೆಂಡ್ಸ್. ಈವರೆಗೂ ನನ್ನ ವಿಡಿಯೋಕ್ಕೆ ಯಾರು ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ದಯಮಾಡಿ ನೀವು ಸಬ್ಸ್ಕ್ರೈಬ್ ಆದ್ರಂದ್ರೆ ಸ್ವಲ್ಪ ನನಗೆ ಸಪೋರ್ಟ್ ಆಗ್ತೈತಿ. ಆದ್ದರಿಂದ ಓದ್ಕೊಂಡು ಹಾಗೆ ಹಿಂದಕ್ಕೆ ಸರಿಬೇಡ್ರಿ, ನೀವು ತಗೊಳ್ರಿ ನಾಲೆಜ್, ನೀವು ಹೆಲ್ಪ್ ತಗೊಳ್ರಿ, ನನಗೂ ಹೆಲ್ಪ್ ಮಾಡ್ರಿ. ಹೀಗೆ ಹೇಳ್ತಾ see you in the next video. Thank you friends. Thank you.